ಭಗವದ್ಗೀತೆಯ 15ನೇ ಅಧ್ಯಾಯದ ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ. ಈ 15ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿಯೇ ಕೃಷ್ಣ ಒಂದು ಒಗಟನ್ನು ಹೇಳ್ತಾನೆ. ಒಗಟಿನ ಹಾಗೆ ಒಂದು ಮಾತನ್ನು ಹೇಳ್ತಾನೆ. ಅದೇ ಭಗವಾನುವಾಚ ಊರ್ಧ್ವಮೂಲಮಧಃಶಾಖಮಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಂದರೆ ಈ ಒಗಟು ಏನು ಅಂತ ಹೇಳಿದರೆ, ಬುಡ ಮೇಲುಳ್ಳ, ಇನ್ನು ಟೊಂಗೆ ಟಿಸಿಲುಗಳು ಕೆಳಗುಳ್ಳ, ಯಾವತ್ತೂ ನಾಶವಾಗದ, ಛಂದಸ್ಸುಗಳೇ ಎಲೆಯಾಗಿ ಉಳ್ಳ ಒಂದು ಅರಳಿ ಮರ. ಈ ಅರಳಿ ಮರದ ಬಗ್ಗೆ ಯಾರು ತಿಳ್ಕೊಂಡ್ರೋ ಅವರು ಇಡೀ ವೇದವನ್ನು ಬಲ್ಲವರು ಅಂತ ಹೀಗೆ ಕೃಷ್ಣ ಒಂದು ಒಗಟನ್ನು ಹೇಳ್ತಾನೆ. ಇದು ಬರಿಯ ಒಗಟಲ್ಲ. ಯಾಕೆ ವೇದವಿತ್ ಅಂತ ಹೇಳ್ತಾ ಇದ್ದಾನೆ ಅಂದರೆ, ಇದು ಇಡೀ ವೇದದ ಸಾರ ಇದು. ಅದಕ್ಕಾಗಿ ಈ ಒಗಟನ್ನು ಯಾರು ಅರ್ಥ ಮಾಡಿಕೊಳ್ತಾನೋ ಅವನು ಇಡೀ ವೇದದ ಸಾರವನ್ನು ಅರ್ಥ ಮಾಡಿಕೊಂಡಾಗಾಯಿತು. ಅಥವಾ ಯಾರು ಇಡೀ ವೇದದ ಸಾರವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅವನಿಗೆ ಮಾತ್ರ ಈ ಒಗಟನ್ನು ಬಿಡಿಸ್ಲಿಕ್ಕಾಗತ್ತೆ. ಅದಕ್ಕಾಗಿ ಎಸ್ತಂ ವೇದ ಸವೇದವಿತ್ ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ವಸ್ತುತಃ ಇಲ್ಲಿ ಏನು ಕೃಷ್ಣ ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾವು ಸಂಸಾರದಲ್ಲಿ ಸಿಲುಕಿದ್ದೇವೆ, ಸಂಸಾರ ಬಂಧನದಲ್ಲಿ ಸಿಲುಕಿದ್ದೇವೆ. ಸಂಸಾರ ಅಂತ ಹೇಳಿದರೆ ಏನು ಅಂದರೆ ಸಂಸರಣ ಅಂದರೆ ತಿರುಗುತ್ತಾ ಇರೋದು. ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾನಾ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು. ಅದರಲ್ಲಿ ಮೊದಲು ಶಿಶುವಾಗಿರುವುದು, ಬೆಳೆಯುವುದು, ವೃದ್ಧಿ ಹೊಂದುವುದು, ಮುದುಕನಾಗುವುದು, ಒಂದು ಸಲ ಸಾಯುವುದು, ನರಕ ಸ್ವರ್ಗ, ಮತ್ತೆ ಇಲ್ಲಿ ಹುಟ್ಟುವುದು, ಮತ್ತೆ ಬೆಳೆಯುವುದು, ಮತ್ತೆ ವೃದ್ಧಾಪ್ಯ, ಮತ್ತೆ ಮರಣ, ಮತ್ತೆ ನರಕ, ಮತ್ತೆ ಸ್ವರ್ಗ, ಮತ್ತೆ ಹುಟ್ಟುವುದು. ಈ ರೀತಿ ಇದೊಂದು ಚಕ್ರ. ಈ ಚಕ್ರದಲ್ಲಿ ತಿರುಗುತ್ತಾನೇ ಇರುವುದು. ಇದೇ ಸಂಸಾರ ಅಂತ ಕರೆಯುವುದು. ಸಂಸ್ಕೃತದಲ್ಲಿ ಸಂಸರಣ ಅಂದರೆ ತಿರುಗುತ್ತಾ ಇರುವಂಥದ್ದು. ಇದಕ್ಕೆ ಯಾಕೆ ಬಂಧನ ಅಂತ ಹೇಳ್ತೇವೆ ಅಂದರೆ, ಚಕ್ರದಲ್ಲಿ ಸಿಲುಕಿದಂತಹ ಒಂದು ಕೀಟಕ್ಕೆ ಹೊರಗೆ ಬರಲಿಕ್ಕಾಗಲ್ಲ. ಯಾಕಂದರೆ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಅದೇ ರೀತಿ ನಾವು ಈ ಹುಟ್ಟು ಸಾವುಗಳ ಬಂಧನದಲ್ಲಿ ಸಿಲುಕಿದ್ದೇವೆ. ಅದಕ್ಕಾಗಿ ಮೊದಲು ಈ ಸಂಸಾರದ ಚಿತ್ರಣವನ್ನು ಕೃಷ್ಣ ಕೊಡ್ತಾನೆ. ಅಂದರೆ ನಾವು ಈ ಸಂಸಾರದಲ್ಲಿ ಸಿಲುಕಿರಲಿಕ್ಕೆ ಮೂಲ ಕಾರಣ ಏನು, ಯಾವುದಕ್ಕಾಗಿ ಯಾವುದರಿಂದಾಗಿ ನಾವಿಲ್ಲಿ ಸಿಲುಕಿದ್ದೇವೆ ಈ ಸಂಸಾರ ಬಂಧನದಲ್ಲಿ, ಈ ಸಂಸಾರ ನಮಗೆ ಹೇಗೆ ಬಂಧನ ಆಗಿದೆ ಇದನ್ನು ಮೊದಲು ತಿಳಿಸಿ, ನಂತರ ಈ ಸಂಸಾರ ಬಂಧನದಿಂದ ಕಳಚಿಕೊಳ್ಳುವುದು ಹೇಗೆ, ಅಂದರೆ ಈ ಚಕ್ರ ಏನಿದೆ ಈ ಚಕ್ರದಿಂದ ಹೊರಗೆ ಬರುವುದು ಹೇಗೆ, ನಾವು ಈ ಸಂಸಾರ ಬಂಧನವೆಂಬ ಚಕ್ರದಿಂದ ಹೊರಗೆ ಬರುವುದು ಹೇಗೆ, ಆ ಉಪಾಯವನ್ನು ಈ ಅಧ್ಯಾಯದಲ್ಲಿ ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಉಪಯುಕ್ತವಾಗಿ ತನ್ನ ಮಹಿಮೆಗಳನ್ನು ಕೃಷ್ಣ ವಿಶೇಷವಾಗಿ ಈ ಅಧ್ಯಾಯದಲ್ಲಿ ತಿಳಿಸ್ಕೊಂಡು ಹೋಗ್ತಾನೆ. ಅದರಲ್ಲಿ ಈ ಮೊದಲು ನಾವು ಕಂಡಂತಹ ಒಗಟು, ಬುಡ ಮೇಲುಳ್ಳ ಒಂದು ಅಶ್ವತ್ಥ ಮರ. ಅಂದರೆ ಈ ಅಶ್ವತ್ಥ ಮರ ಅಂದರೆ ಈ ಜಗತ್ತನ್ನೇ ಹೇಳ್ತಾ ಇರೋದು ಕೃಷ್ಣ. ಈ ಜಗತ್ತು ಒಂದು ಅಶ್ವತ್ಥ ಮರ, ಅರಳಿ ಮರ. ಯಾಕೆ ಇದನ್ನು ಅಶ್ವತ್ಥ ಮರ ಅಥವಾ ಅರಳಿ ಮರಕ್ಕೆ ಕೃಷ್ಣ ಹೋಲಿಸ್ತಾ ಇದ್ದಾನೆ ಈ ಜಗತ್ತನ್ನು ಅಂತ ಹೇಳಿದರೆ, ಅರಳಿ ಮರದಲ್ಲಿ ನಾವು ಎರಡನ್ನು ಕಾಣ್ಬೋದು. ಒಂದೇನು ಅಂತ ಹೇಳಿದ್ರೆ, ಅದು ಯಾವತ್ತೂ ಚಲನಶೀಲ, ಅಂದರೆ ನಿಂತಿರುವುದಿಲ್ಲ. ಅದರ ಎಲೆಗಳು ಯಾವಾಗಲೂ ಅಲಗಾಡ್ತಾನೇ ಇರ್ತದೆ. ಆ ಅರಳಿ ಮರದ ಎಲೆಗಳು ಅಲಗಾಡುವುದು ಹೆಚ್ಚು. ನೀವು ಉಳಿದ ಮರಗಳ ಎಲೆಯನ್ನು ಹೋಲಿಸಿದಾಗ ಇದರ ಎಲೆ ಅಲಗಾಡುವುದು ಹೆಚ್ಚು. ಅದಕ್ಕೆ ಅರಳಿ ಮರದ ಕೆಳಗೆ ಹೋದರೆ ಶಬ್ದ ಹೆಚ್ಚು. ಇದೊಂದು, ಅಂದರೆ ಯಾವತ್ತೂ ಚಲನಶೀಲ. ಈ ಜಗತ್ತು ಅದೇ ರೀತಿ ಯಾವತ್ತೂ ಚಲನಶೀಲ, ಅಂದರೆ ಇದು ನಿಂತಿರುವುದು ಅಂತಿಲ್ಲ, ಮುಂದೆ ಹೋಗ್ತಾ ಇದೆ, ಮುಂದೆ ಹೋಗ್ತಾ ಇದೆ, ಮುಂದೆ ಹೋಗ್ತಾ ಇದೆ. ಹೇಗೆ ಕಾಲಚಕ್ರಕ್ಕೆ ಸಿಲುಕಿ ಮುಂದೆ ಹೋಗ್ತಾನೆ ಇದೆ. ಇದು ಸದಾ ಚಲನಶೀಲ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ನಾವೇನಂತ ಹೇಳಿದರೆ, ಇಲ್ಲ ನಾವು ಇಲ್ಲೇ ಇದ್ದೇವೆ, ಹೀಗೆ ಇದ್ದೇವೆ ಅಂತ. ಇಲ್ಲ, ನೀವು ಮುಂದೆ ಹೋಗ್ತಾ ಇದ್ದೀರಿ. ಹೇಗೆ? ಅದೇ ನಾವು ಹೇಳೋದು, 1 ಗಂಟೆ ಕಳೀತು, 2 ಗಂಟೆ ಕಳೀತು, 1 ದಿನ ಕಳೀತು, 2 ದಿನ ಕಳೀತು, 1 ವಾರ ಕಳೀತು, 1 ತಿಂಗಳು ಕಳೀತು. ಅರ್ಥಾತ್ ನೀವು ಮುಂದೆ ಹೋಗ್ತಾ ಇದ್ದೀರಿ ಅಂತ. ಮುಂದೆ 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 ಯಾಕಂತ ಹೇಳಿದ್ರೆ ಕಳೀತು ಅಂತ ಹೇಳಿದ್ರೆ ಮುಂದೆ ಒಂದು ಹೋಗ್ತಾ ಇದ್ದೇವೆ ಅಂತ ಅರ್ಥ ಅಲ್ಲ. ಇದು ನನಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಇದೆ. ಈ ಜಗತ್ತೇ ಮುಂದೆ ಮುಂದೆ ಹೋಗ್ತಾ ಇದೆ. ಮುಂದೆ ಎಲ್ಲಿಗೆ? ನಾಶದ ಕಡೆಗೆ. ಹುಟ್ಟಿದೆ ಈ ಜಗತ್ತು, 1 ದಿನ ಹೋಗ್ತಾ ಇದೆ ನಾಶದ ಕಡೆಗೆ.
ಅದಕ್ಕೆ ಇದು ಸದಾ ಚಲನಶೀಲ. ಈ ಚಲನಶೀಲವಾಗಿರುವುದರಿಂದಲೇ ಈ ಜಗತ್ತಿನಲ್ಲಿ ಯಾವುದೇ ಒಂದು ಇವತ್ತಿದ್ದಾಗ ನಾಳೆ ಇರೋಲ್ಲ. ನೋಡಿ, ಇದೊಂದು ಅರಳಿ ಮರದ ವೈಶಿಷ್ಟ್ಯ. ಇವತ್ತಿದ್ದಾಗ ನಾಳೆ ಇಲ್ಲ ಅರಳಿ ಮರ. ಯಾಕಂತ ಹೇಳಿದ್ರೆ ಎಷ್ಟೋ ಎಲೆಗಳು ಬಿದ್ದು ಹೋಗ್ತವೆ, ನಾಳೆ ಎಷ್ಟೇ ಎಲೆಗಳು ಮತ್ತೆ ಬರ್ತವೆ. ಅಂದರೆ ನೀವು ಬೇರೆ ಮರಗಳಿಗೆ ಹೋಲಿಸಿದರೆ ಅರಳಿ ಮರದ ಎಲೆ ಬಿದ್ದು ಹೋಗುವುದು ಹೆಚ್ಚು. ಅದಕ್ಕಾಗಿ ಎಷ್ಟೋ ಎಲೆಗಳು ಹೋಗ್ತಾ ಇರ್ತವೆ, ಮತ್ತೆ ಎಷ್ಟೋ ಎಲೆಗಳು ಚಿಗುರುಕೊಳ್ತಾ ಇರ್ತವೆ. ಅದೇ ರೀತಿ ಈ ಜಗತ್ತು ಇವತ್ತಿದ್ದಾಗೆ ನಾಳೆ ಇಲ್ಲ, ಈಗಿದ್ದ ಹಾಗೆ ಮುಂದಿನ ಕ್ಷಣದಲ್ಲಿ ಇಲ್ಲ. ವ್ಯತ್ಯಾಸ 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 ಆಗ್ತಾನೇ ಇದೆ, ಆಗ್ತಾನೇ ಇದೆ, ಆಗ್ತಾನೇ ಇದೆ ಪ್ರತಿ ಕ್ಷಣದಲ್ಲಿ. ಇದು ನಮಗೆಲ್ರಿಗೂ ಅನುಭವಕ್ಕೆ ಬರುವಂಥದ್ದು. ಅದಕ್ಕಾಗಿ ಇವತ್ತಿದ್ದವರು ನಾಳೆ ಬೆಳಗ್ಗೆ ಇಲ್ಲ, ಈಗಿದ್ದವರು ಇನ್ನೊಂದು ಗಂಟೆ ಬಿಟ್ಟಿಲ್ಲ. ಹೇಳಲಿಕ್ಕೆ ಬರೋಲ್ಲ, ಯಾರು ಏನು ಅಂತ ಹೇಳಲಿಕ್ಕೆ ಬರೋಲ್ಲ. ಯಾಕಂತ ಹೇಳಿದ್ರೆ ಈ ಜಗತ್ತು ಯಾವ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಇದನ್ನು ಅರಳಿ ಮರಕ್ಕೆ ಕೃಷ್ಣ ಹೊರಳ್ತಾ ಇದ್ದಾನೆ. ಯಾಕಂದರೆ ಅರಳಿ ಮರದಲ್ಲಿ ಎರಡು ವೈಶಿಷ್ಟ್ಯಗಳಿದೆ. ಹಾಗೆ ಈ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಕೂಡ ಅಶ್ವತ್ಥ ಮರ ಇದ್ದ ಹಾಗೆ. ಅದು ಈ ಅಶ್ವತ್ಥ ಮರದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಈ ಜಗತ್ತೆಂಬಂತಹ ಅರಳಿ ಮರ, ಈ ಅರಳಿ ಮರದ ವೈಶಿಷ್ಟ್ಯ ಏನಂದರೆ ಊರ್ಧ್ವ ಮೂಲಂ, ಇದರ ಬುಡ ಮೇಲಿದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಬುಡ ಮೇಲಿದೆ ಅಂತ ಹೇಳಿದ್ರೆ ಅರ್ಥ ಏನು? ಯಾವುದೇ ಮರದ ಬುಡವೂ ಕೂಡ ಕೆಳಗೆ ಇರುವುದು, ಬುಡ ಮೇಲಿರುವುದು ಅಂತಿಲ್ಲ. ಬುಡ ಮೇಲಾದರೆ ಮರ ಉಳಿಯುವುದೂ ಇಲ್ಲ. ಒಂದೊಮ್ಮೆ ನಾವು ತಲೆ ಕೆಳಗಾಗಿ ಬುಡ ಮೇಲಾಗಿ ನೆಟ್ಟು ಅಂತ ಹೇಳಿದ್ರೆ ಬೇರೆ ಮೇಲು ಬಂತು ಅಂತ ಹೇಳಿದ್ರೆ ಮರ ಸತ್ತು ಹೋಗುತ್ತೆ. ಮತ್ತೆ ಬುಡ ಕೆಳಗೆ ಇರಬೇಕು. ಹಾಗಿದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಬುಡ ಮೇಲುಳ್ಳ ಮರ ಇದು ಅಂತ. ಈ ಅಶ್ವತ್ಥ ಮರದ ವೈಶಿಷ್ಟ್ಯ ಅಂತ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಬೇರೆ ಕೆಳಗೆ ಇರುವುದು, ಬುಡ ಕೆಳಗೆ ಇರುವುದು. ಇಲ್ಲಿ ಬುಡ ಅಂತ ಹೇಳಿದರೆ ಒಂದು ಮಣ್ಣು, ಒಂದು ಮರಕ್ಕೆ ಮಣ್ಣು ಕೂಡ ಒಂದು ಬುಡ. ಅದಕ್ಕಾಗಿ ನಾವು ನೀರು ಹಾಕುವುದು ಎಲ್ಲಿಗೆ ಅಂದರೆ ಮಣ್ಣಿಗೆ. ಮಣ್ಣಿಗೆ ನಾವು ನೀರು ಹಾಕಿ ಹೇಳ್ತೇವೆ, ಮರದ ಬುಡಕ್ಕೆ ನೀರು ಹಾಕಿದೆ ನಾನು ಅಂತ. ಮರದ ಬುಡಕ್ಕೆ ನೀರು ಹಾಕಿದೆ ಅಂತ ಹೇಳಿದ್ರೆ ಮಣ್ಣಿಗೆ ನೀರು ಹಾಕಿದ್ದು ನಾನು. ಆ ಮಣ್ಣಿನಲ್ಲಿ ಬೇರುಗಳೆಲ್ಲ ತಾವು ಸೇರಿಕೊಂಡಿವೆ, ಆ ಮರದ ಬೇರುಗಳು ಸೇರಿಕೊಂಡಿವೆ. ಅದರಿಂದಾಗಿ ಆ ಬೇರುಗಳು ಕೂಡ ಬುಡ, ಆ ಮರದ ಬುಡ. ಮಣ್ಣು ಕೂಡ ಬುಡವಾಗಿದೆ, ಬೇರುಗಳು ಕೂಡ ಬುಡವಾಗಿದೆ. ವಿಶೇಷವಾಗಿ ಈ ಸಂಸಾರವೆಂಬ ವೃಕ್ಷ, ಜಗತ್ತೆಂಬಂತಹ ವೃಕ್ಷ ಏನಿದೆ ಅದಕ್ಕೆ 3 ಬೇರುಗಳು ವಿಶೇಷವಾಗಿ. ಅದೇ ಸಾತ್ವಿಕ, ರಾಜಸ, ತಾಮಸ ಗುಣಗಳೆಂಬಂತಹ 3 ಬೇರುಗಳು. ಇದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಪ್ರಕೃತಿ ಅಂತ, ಜಡ ಪ್ರಕೃತಿ ಅಂತ ಕರೀತೇವೆ. ಇದು ಸೃಷ್ಟಿಗೆ ಮೂಲಭೂತವಾದ ವಸ್ತುಗಳು. ಈ 3 ಸಾತ್ವಿಕ, ರಾಜಸ, ತಾಮಸ, ಈ 3 ಗುಣಗಳು. ಅದೇ ಈ ಸಂಸಾರ ವೃಕ್ಷದ, ಈ ಜಗತ್ ವೃಕ್ಷದ ಮೂಲವಾಗಿರುವಂಥದ್ದು, ಬೇರಾಗಿರುವಂಥದ್ದು. ಈ ಬೇರುಗಳನ್ನು ಕೂಡ ಗಟ್ಟಿ ಹಿಡ್ಕೊಂಡಿರುವುದು ಯಾವುದು ಅಂತ ಹೇಳಿದ್ರೆ ಮಣ್ಣು. ಅದರಿಂದಾಗಿ ಮಣ್ಣು ವೆರಿ ಇಂಪಾರ್ಟೆಂಟ್. ಒಂದು ಮರಕ್ಕೆ ಮಣ್ಣು ಬಹಳ ಮುಖ್ಯವಾಗಿರುವುದು. ಅದು ಇಡೀ ಮರದ ಎಲ್ಲ ಸಾಮರ್ಥ್ಯವನ್ನು ತಾನು ಹೊತ್ತು ನಿಂತಿದೆ. ಹಾಗೆಯೇ ಈ ಸಂಸಾರ ವೃಕ್ಷ, ಜಗತ್ ವೃಕ್ಷ, ಇದಕ್ಕೆ ಮಣ್ಣಿನಂತೆ ಇರುವವನು ಯಾರು ಅಂತ ಹೇಳಿದ್ರೆ ವಿಷ್ಣು. ವಿಷ್ಣುವೇ ಈ ಜಗತ್ತಿಗೆ ಮಣ್ಣಿನಂತಿದ್ದಾನೆ, ಅಂದರೆ ಆಧಾರಭೂತವಾಗಿದ್ದಾನೆ, ಆಧಾರವಾಗಿದ್ದಾನೆ, ಸಪೋರ್ಟಿವ್. ಅವನೇ ಸಪೋರ್ಟ್ ಆಗಿರುವಂಥದ್ದು. ಎಲ್ಲವನ್ನು ಕೂಡ ಇಟ್ಕೊಂಡಿರುವವನು ಆ ದೇವರೇ, ನಾರಾಯಣ. ಅಷ್ಟು ಮಾತ್ರ ಅಲ್ಲ, ಬೇರು ಕೂಡ ಈ ಆಧಾರದಿಂದ ನಿಂತಿರುವಂಥದ್ದು, ಮಣ್ಣಿನ ಆಧಾರದಿಂದಲೇ. ಹಾಗೆಯೇ ಪ್ರಕೃತಿಯೂ ಕೂಡ ವಿಷ್ಣುವಿನ ಬಲದಲ್ಲೇ ನಿಂತಿರುವುದು. ಅಂದರೆ ವಿಷ್ಣುವಿನ ಅನುಗ್ರಹದಿಂದಲೇ ಪ್ರಕೃತಿ ನಿಂತಿರುವುದು. ಪ್ರಕೃತಿ 2, ಒಂದು ಜಡ ಪ್ರಕೃತಿ ಅಂತ, ಇನ್ನೊಂದು ಚೇತನ ಪ್ರಕೃತಿ ಅಂತ ಹೇಳಿದ್ರೆ ಆ 3 ಬೇರುಗಳಿವೆ. ಆ ಬೇರುಗಳು ಹಾಗೆ ತಾನು ಬದುಕಿರೋಲ್ಲ, ಮತ್ತೆ ಅದರಲ್ಲೊಂದು ಜೀವ ಬೇಕು. ಆ ಬೇರಿನಲ್ಲಿ ಜೀವ ಇದ್ದಾಗ ಮಾತ್ರ ಅದು ಬದುಕಿರುತ್ತದೆ. ಇಲ್ಲದಿದ್ರೆ ಇವಾಗ ಸತ್ತ ಮರವನ್ನು ನೀವು ನೋಡ್ಬೋದು, ಸತ್ತ ಮರಕ್ಕೆ ಬೇರಿರ್ತದೆ. ಅಥವಾ ನೀವು ಮರವನ್ನು ಕಡಿದ್ರೂ ಕೂಡ ಆ ಬೇರು ಜೀವ ಇದ್ದರೆ ಮಾತ್ರ ಬೇರಿಗೆ ಮತ್ತೆ ಮರ ಬರ್ತದೆ. ಒಂದೊಮ್ಮೆ ಆ ಬೇರಿನಲ್ಲಿ ಜೀವ ಇಲ್ಲ ಅಂತ ಹೇಳಿದ್ರೆ ಮರ ಬರೋಲ್ಲ, ಬೇರಿದ್ರೂ ಮರ ಬರೋಲ್ಲ, ಮತ್ತೆ ಅಲ್ಲಿಗೆ ನಿಂತು ಹೋಗುತ್ತದೆ. ಹೀಗೆ ಆ ಬೇರಿನಲ್ಲಿ ಒಂದು ಜಡವಾದ ಅಂಶ ಇದೆ, ಜಡವಾದ ಬೇರಿದೆ, ಮತ್ತು ಇನ್ನೊಂದು ಏನಂದರೆ ಜೀವ ಇದೆ. ಹಾಗೆಯೇ ಈ ಜಗತ್ ವೃಕ್ಷ ಏನಿದೆ, ಈ ಜಗದ್ ವೃಕ್ಷದ ಬೇರಿನಲ್ಲಿ ಒಂದು ಜಡವಾದ ಪ್ರಕೃತಿ ಇದೆ, ಸಾತ್ವಿಕ, ತಾಮಸ, ರಾಜಸ, ಈ 3 ಗುಣಗಳು.
ಈ ಮೂರು ಗುಣಗಳನ್ನು ನಿಯಂತ್ರಣ ಮಾಡುವಂತಹ ನಾವು ಹಿಂದನೇ ಅಧ್ಯಾಯದಲ್ಲಿ ನೋಡಿದಂತಹ ಪ್ರಕೃತಿ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಆಗಿ ತಾನು ನೆಲೆಸಿದ್ದಾಳೆ. ಅದರಿಂದಾಗಿ ಅವಳು ಕೂಡ ಬೇರಿನ ಸ್ಥಾನದಲ್ಲಿದ್ದಾಳೆ. ಎಲ್ಲ ದೇವತೆಗಳಲ್ಲೂ ಕೂಡ ಅವಳು ಪ್ರಮುಖಳಾದವಳು. ಅವಳು ಬೇರಿನ ಸ್ಥಾನದಲ್ಲಿ, ಅಂದರೆ ಬೇರು ಅಂತ ಹೇಳಿದ್ರೆ ಬೇರನ್ನು ಹಿಡ್ಕೊಂಡು ತಾನಿದ್ದಾಳೆ, ಬೇರಿನೊಳಗೆ ನೆಲೆಸಿದ್ದಾಳೆ. ಆ ಬೇರನ್ನು, ಇಡೀ ಮರವನ್ನು ಹಿಡ್ಕೊಂಡಿರುವವನು ಯಾರು ಅಂತ ಹೇಳಿದ್ರೆ ಮಣ್ಣಿನ ಹಾಗೆ ಇರುವಂತಹ ವಿಷ್ಣು. ಅದರಿಂದಾಗಿಯೇ ಶಾಸ್ತ್ರಗಳಲ್ಲಿ ಹೇಳುವುದೇನೆಂದರೆ, ನೀವು ವಿಷ್ಣುವಿಗೆ ಪೂಜೆ ಮಾಡಿದರೆ ಎಲ್ರಿಗೂ ಪೂಜೆ ಮಾಡಿದಾಗೆ. ಪೂಜಿತೇ ದೇವದೇವೇಶೇ ಶಂಖಚಕ್ರ ಗದಾಧರೆ ಪೂಜಿತಾ ಸರ್ವದೇವ ಸ್ಯುಹು ಯತ ಸರ್ವಗತೋ ಹರಿಹಿ. ಅವನೊಬ್ಬನಿಗೆ ಪೂಜೆ ಮಾಡಿದರೆ ಎಲ್ರಿಗೂ ಪೂಜೆ ಮಾಡಿದಾಗೆ ನೆನಪಿ. ಯಾಕೆಂದರೆ ನಾವು ಮಣ್ಣಿಗೆ ನೀರು ಹಾಕಿದ್ವು ಅಂತ ಹೇಳಿದ್ರೆ ಇಡೀ ಮರಕ್ಕೆ ನೀರು ಸಿಕ್ಕಿದ ಹಾಗೆ, ಬೇರಿಗೆ, ಕಾಂಡಕ್ಕೆ, ಟಿಸಿಲು, ಹೂವು, ಹಣ್ಣು ಎಲ್ಲದಕ್ಕೂ ನೀರು ಸಿಗುತ್ತೆ. ಯಾವಾಗ ಮಣ್ಣಿಗೆ ನೀರು ಹಾಕಿದರೆ. ಅದಕ್ಕಾಗಿ ನಾವು ಯಾವುದೇ ಒಂದು ಗಿಡಕ್ಕೆ ಅಥವಾ ಮರಕ್ಕೆ ನೀರು ಹಾಕುವುದೆಲ್ಲಿಗೆ ಅಂತ ಹೇಳಿದ್ರೆ ಮಣ್ಣಿಗೆ. ಯಾಕಂದರೆ ಮಣ್ಣಿಗೆ ಹಾಕಿದ್ದು ಇಡೀ ಮರದ ಎಲ್ಲ ಕಡೆಗೂ ಕೂಡ ಸಿಗುತ್ತದೆ. ಅದು ಬಿಟ್ಟು ನಾವು ಕೇವಲ ಬೇರಿಗೆ ಮಾತ್ರ ಹಾಕಿದ್ವು ಅಂತ ಹೇಳಿದರೆ, ಅಂದರೆ ಮಣ್ಣಿನಿಂದ ಬೇರನ್ನು ಹೊರಗೆ ತೆಗೆದುಬಿಡೋಣ. ಮಣ್ಣಿನಿಂದ ಬೇರನ್ನು ಹೊರಗೆ ತೆಗೆದು ಬರೀ ಬೇರನ್ನು ಮಾತ್ರ ಹಿಡ್ಕೊಂಡು ಬೇರಿಗೆ ನೀರು ಹಾಕೋಣ, ಮರ ಚಿಗುರುತ್ತದಾ? ಚಿಗುರುವುದಿಲ್ಲ. ಮತ್ತು ಆ ಬೇರು ಮಣ್ಣಿನಲ್ಲಿರಬೇಕು, ಮಣ್ಣಿಗೆ ಅಂಟಿಕೊಂಡಿರಬೇಕು, ಆ ಮಣ್ಣಿಗೆ ನೀರು ಹಾಕಬೇಕು. ಆಗ ಬೇರಿನಿಂದ ಸಹಿತವಾಗಿ ಇಡೀ ಮರಕ್ಕೆ ನೀರು ಸಿಗುತ್ತೆ. ಹಾಗೆ ನಾವು ವಿಷ್ಣುವಿಗೆ ಏನನ್ನು ಅರ್ಪಣೆ ಮಾಡ್ತೇವೆ ಅದು ಕೇವಲ ವಿಷ್ಣು ತಾನೊಬ್ಬನೇ ಸ್ವೀಕಾರ ಯಾವತ್ತೂ ಮಾಡೋಲ್ಲ. ಮತ್ತು ವಿಷ್ಣುವಿಗೆ ಕೊಟ್ಟರೆ ಆ ವಿಷ್ಣು ಎಲ್ಲ ದೇವತೆಗಳಿಗೆ, ಇಡೀ ಜಗತ್ತಿಗೆ ಕೊಡ್ತಾನೆ, ಇಡೀ ಜಗತ್ತಿಗೆ ಕೊಡ್ತಾನೆ. ಅದರಿಂದಾಗಿ ಹೇಳೋದು ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನಿನೇಕಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ. ನೀವು ವಿಷ್ಣುವಿಗೆ ಕೊಟ್ಟರೆ ಎಲ್ರಿಗೂ ಕೊಟ್ಟ ಹಾಗೆ. ಯಾಕಂದರೆ ಅವನು ಎಲ್ಲರ ಒಳಗೂ ಕೂತಿದ್ದಾನೆ, ಎಲ್ಲರನ್ನು ತೃಪ್ತಿಪಡಿಸ್ತಾನೆ ಭಗವಂತ. ಅದಕ್ಕೆ ಅವನು ಮಣ್ಣಿನ ಸ್ಥಾನದಲ್ಲಿ ಇರ್ತಾನೆ. ಮತ್ತಿನ್ನೊಂದೇನಂತ ಹೇಳಿದ್ರೆ, ಮಣ್ಣು ಮರ ಅಲ್ಲ. ಹಾಗೆಯೇ ಭಗವಂತ ಈ ಜಗತ್ತಿಗೆ ಸೇರಿಲ್ಲ, ಅಂದರೆ ಜಗತ್ತಿನ ಒಂದು ಪಾರ್ಟ್ ಅಲ್ಲ ದೇವರು. ಬೇರು ಅದು ಪಾರ್ಟ್, ಕಾಂಡ ಮರದ ಪಾರ್ಟ್, ಅದು ಒಂದೊಂದು ಭಾಗಗಳು. ಆದರೆ ಭಗವಂತ ಹಾಗಲ್ಲ. ಅದನ್ನು ಸ್ಪಷ್ಟವಾಗಿ ಇಲ್ಲಿ ತಿಳಿಸಲಿಕ್ಕೆ ಮಣ್ಣಿನ ಒಂದು ಉದಾಹರಣೆಯನ್ನು ಕೊಡ್ತಾ ಇರುವಂಥದ್ದು. ಈ ಮೂರು ಬುಡ, ಒಂದು ಮಣ್ಣು, ಮತ್ತೊಂದು ಬೇರು. ಆ ಬೇರಿನಲ್ಲಿ ಇರುವಂತಹ ಲಕ್ಷ್ಮಿ, ಶ್ರೀ ಭೂ ದುರ್ಗಾ, ಈ ಮೂವರು ಊರ್ಧ್ವಂ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಊರ್ಧ್ವಂ ಅಂತ ಹೇಳಿದ್ರೆ ಮೇಲಿದ್ದಾರೆ. ಮೇಲಿದ್ದಾನೆ ಅಂತ ಹೇಳಿದ್ರೆ ಮರದಲ್ಲಿ ಬೇರು ಮೇಲಿದೆ ಅಂತ ಅರ್ಥ ಅಲ್ಲ. ಮತ್ತು ಈ ಬುಡದ ಸ್ಥಾನ ಹೆಚ್ಚಿನದ್ದಾಗಿದೆ. ಒಂದು ಮರದಲ್ಲಿ ಬುಡಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇದೆ ಅಂತ ಹೇಳ್ತಾ ಇರುವಂಥದ್ದು, ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಮಣ್ಣಿಲ್ಲ ಅಂದರೆ ಮರವೇ ಇಲ್ಲ, ಬೇರಿಲ್ಲ ಅಂದರೆ ಮರವೇ ಇಲ್ಲ, ಬೇರಿನಲ್ಲಿ ಜೀವ ಇಲ್ಲ ಅಂದರೆ ಮರವೇ ಇಲ್ಲ. ಅಂದರೆ ಅಷ್ಟು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಾಗಿ ಅದು ಊರ್ಧ್ವಂ, ಮೇಲೆ ಇದೆ ಅಂತ ತಿಳಿಸ್ತಾ ಇರುವಂಥದ್ದು. ಅಥವಾ ಇನ್ನೊಂದೇನೆಂದರೆ, ಈ ಸಂಸಾರವೆಂಬ ವೃಕ್ಷ ಏನಿದೆ, ಈ ಸಂಸಾರ ವೃಕ್ಷಕ್ಕೆ ಆಧಾರ ಮೂಲಭೂತವಾಗಿರುವವನೇ ವಿಷ್ಣು. ಅಂದರೆ ನಾವಿವತ್ತು ಸಂಸಾರದಲ್ಲಿ ಸಿಲುಕಿದ್ದೇವೆ ಅಂತ ಹೇಳಿದ್ರೆ ಯಾರಿಂದಾಗಿ ಅಂತ ಹೇಳಿದ್ರೆ ವಿಷ್ಣುವಿನಿಂದಲೇ. ವಿಷ್ಣುವಿನ ಇಚ್ಛೆಯಿಂದಲೇ ಇಲ್ಲಿ ಸಿಲುಕಿದ್ದೇವೆ. ಅವನೇ ನಮ್ಮನ್ನು ಇಲ್ಲಿ ತಂದಾಕಿರುವುದು. ಯಾಕಂದರೆ ಕಲೀರಿ ಅಂತ. ಯಾವ ರೀತಿ ಮಕ್ಕಳನ್ನು ತಗೊಂಡೋಗಿ ಶಾಲೆಗೆ ಅಪ್ಪ ಅಮ್ಮ ಸೇರಿಸ್ತಾರೆ, ಆ ರೀತಿ ಮಗುವಿಗೆ ಇಷ್ಟ ಇರುವುದಿಲ್ಲ, ಹೋಗಲಿಕ್ಕೆ ಅಳೆತದೆ, ನನಗೆ ಬೇಡ ಬೇಡ ಅಂತ ಹೇಳ್ತದೆ, ಆದರೂ ಸೇರಿಸ್ತಾರೆ. ಯಾಕಂದರೆ ಮಗು ಕಲಿಬೇಕು, ಕಲಿತು ಅವನು ಒಳ್ಳೆ ವಿದ್ಯಾವಂತನಾಗಬೇಕು. ಹಾಗೆಯೇ ಭಗವಂತ ನಮ್ಮನ್ನು ತಂದು ಈ ಸಂಸಾರಕ್ಕೆ ಯಾಕೆ ಹಾಕಿದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ಕಲಿ, ನೀನು ಕಲಿಬೇಕಾದದ್ದಿದೆ, ನಿನ್ನಲ್ಲಿ ಯಾವ ದುರ್ಗುಣಗಳಿದೆ ಅದನ್ನು ಬಿಡಬೇಕಾದದ್ದಿದೆ. ಒಳ್ಳೆಯದ್ದನ್ನು ಕಲಿ, ಕೆಟ್ಟದ್ದನ್ನು ಬಿಡು. ಆ ರೀತಿ ಒಳ್ಳೆಯದ್ದನ್ನು ಕಲಿತಾ 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 ಕೆಟ್ಟದ್ದನ್ನು ಬಿಡ್ತಾ ಬಿಡ್ತಾ ಒಂದು ದಿನ ಸಂಪೂರ್ಣ ಒಳ್ಳೆಯವನಾಗಿ ಎಲ್ಲ ಕೆಟ್ಟದ್ದನ್ನು ಬಿಟ್ಟು ನನ್ನನ್ನು ಬಂದು ಸೇರ್ತೀಯ. ಅಂದರೆ ನಾನು ನಿನ್ನನ್ನು ಅವಾಗ ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ, ಶಾಶ್ವತವಾಗಿ ಇಟ್ಕೊಳ್ತೇನೆ. ಇದೇ ಸಂಸಾರದಿಂದ ಬಿಡುಗಡೆ. ಹೀಗೆ ದೇವರು ಮೂಲವಾಗಿದ್ದಾನೆ ಸಂಸಾರ ವೃಕ್ಷಕ್ಕೆ. ಅಧಶಾಖಂ ಅಂತ ಕೃಷ್ಣ ಇನ್ನೊಂದು ಹೇಳ್ತಾನೆ. ಶಾಖ, ಶಾಖ ಅಂತ ಹೇಳಿದರೆ ಅದರ ಟೊಂಗೆ, ಟಿಸಿಲುಗಳು, ಕಾಂಡ ಮುಂತಾದವುಗಳೆಲ್ಲವೂ ಕೂಡ ಕೆಳಗಿದೆ. ಯಾವುದು ಈ ಸಂಸಾರ ವೃಕ್ಷದ ಕಾಂಡ ಮುಂತಾದವುಗಳು ಯಾವುದು ಅಂತ ಹೇಳಿದರೆ ಉಳಿದದ್ದು ಅಂತ ಹೇಳಿದರೆ ಪ್ರಕೃತಿ, ಜಡ ಪ್ರಕೃತಿಯನ್ನು ಬಿಟ್ಟರೆ ಮಹತ್ತತ್ವ, ಅಂದರೆ ಅದನ್ನು ನಿಯಂತ್ರಣ ಮಾಡುವ ಚತುರ್ಮುಖ ಬ್ರಹ್ಮದೇವರು.
ಅಹಂಕಾರ ತತ್ವ. ಅದನ್ನು ನಿಯಂತ್ರಣ ಮಾಡುವ ಶಿವ, ಗರುಡ, ಶೇಷ, ಉಳಿದ ಎಲ್ಲ ದೇವತೆಗಳು, ದೈತ್ಯರು, ನಾವು ಮನುಷ್ಯರು ಎಲ್ಲರೂ ಕೂಡ, ನಾಗ ಎಲ್ಲ ಇಟ್ಕೊಳ್ಳಿ. ಆ ಎಲ್ಲ ಇಡೀ ಜೀವಜಾತ ಏನಾಗಿದೆ ಅಂತ ಹೇಳಿದ್ರೆ ಕೊಂಬೆ, ಟಿಸಿಲು ಈ ರೀತಿ ಇದೆ ಅಂತ ಹೇಳಿದ್ರೆ ಈ ಬೇರನ್ನು ಆಧರಿಸಿಕೊಂಡಿವೆ, ಬೇರನ್ನು ನಂಬಿಕೊಂಡಿವೆ. ಎಲ್ಲವೂ ಕೂಡ ಇಡೀ ಜಗತ್ತು ಬೇರನ್ನು ನಂಬಿಕೊಂಡಿದೆ ಅಂತ ಹೇಳಿದ್ರೆ ವಿಷ್ಣುವನ್ನು ನಂಬಿಕೊಂಡಿದೆ, ಲಕ್ಷ್ಮಿಯನ್ನು ನಂಬಿಕೊಂಡಿದೆ ಇಡೀ ಜಗತ್ತು. ಅದಕ್ಕಾಗಿಯೇ ಅದು ನೋಡ್ಲಿಕ್ಕೆ ಮೇಲಿರಬಹುದು, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರಬಹುದು, ಮೇಲಿರಬಹುದು, ಬೇರು ಕೆಳಗಿರಬಹುದು, ಮಣ್ಣು ಕೆಳಗಿರಬಹುದು. ಆದರೆ ಈ ಕೊಂಬೆ, ಟಿಸಿಲು, ಕಾಂಡ ಮುಂತಾದವುಗಳ ಸ್ಥಾನ, ಇಂಪಾರ್ಟೆನ್ಸ್ ಏನಿದೆ ಅದು ಆ ಬೇರಿನಷ್ಟಿಲ್ಲ. ಅದಕ್ಕಾಗಿ ಅಧಃ ಅಂತ ಹೇಳ್ತಾನೆ, ಅದು ಕೆಳಮಟ್ಟದ್ದು. ನೀವು ಬೇರು ಮಣ್ಣಿಗೆಲ್ಲ ಹೋಲಿಸಿದರೆ ಇದರದ್ದು ಇಂಪಾರ್ಟೆನ್ಸ್ ಕಮ್ಮಿ, ಅಷ್ಟಿಲ್ಲ ಇದರದ್ದು. ಯಾಕಂದರೆ ಇದು ಕೆಳಗಿನದ್ದನ್ನು ನಂಬ್ಕೊಂಡಿರೋದು ಮೇಲಿನದ್ದು. ಮಣ್ಣಿಗೆ ನೀರು ಹಾಕಿದರೆ ಬೇರಿಗೆ ನೀರು, ಬೇರಿಗೆ ನೀರು ಸಿಕ್ಕಿದರೆ ಇಡೀ ಮರಕ್ಕೆ ನೀರು, ಇಲ್ಲದ್ರೆ ನೀರಿಲ್ಲ. ನೀವು ಕಾಂಡಕ್ಕೆ ನೀರು ಹಾಕಿದರೆ ಪ್ರಯೋಜನ ಇಲ್ಲ, ಎಲೆಗೆ ನೀರು ಹಾಕಿದರೆ ಪ್ರಯೋಜನ ಇಲ್ಲ, ಹೂವಿಗೆ ನೀರು ಹಾಕಿದರೆ ಪ್ರಯೋಜನ ಇಲ್ಲ, ಹಣ್ಣಿಗೆ ನೀರು ಹಾಕಿದರೆ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಅವುಗಳಿಗಷ್ಟು ಇಂಪಾರ್ಟೆನ್ಸ್ ಇಲ್ಲ, ಇರುವುದೇ ಕೆಳಗಿನ ಭಾಗಕ್ಕೆ. ನೋಡಿ, ಈ ಕಾರಣದಿಂದಾಗಿಯೇ ಅಧಃಶಾಖಂ ಅಂತ ಹೇಳ್ತಾನೆ. ಟೊಂಗೆ, ಟಿಸಿಲುಗಳೆಲ್ಲವೂ ಕೂಡ ಕೆಳಭಾಗದಲ್ಲಿವೆ. ಕೆಳಗಿದೆ ಅಂದರೆ ಅದರ ಇಂಪಾರ್ಟೆನ್ಸ್ ಅಷ್ಟು ಕಡಿಮೆ ಇದೆ. ಇಂಥ ಒಂದು ಅಶ್ವತ್ಥ ಮರ, ಇದು ಅರಳಿ ಮರ, ಇದೇನೆಂದರೆ ಪ್ರಾಹುರವ್ಯಯಂ, ಅವ್ಯಯ, ನಾಶರಹಿತ ಅಂತ ಹೇಳ್ತಾರೆ ಇದನ್ನ. ಅಲ್ಲ, ನಾಶರಹಿತ ಅಂತ ಹೇಳಿದ್ರೆ ನಾಳೆ ಪ್ರಳಯ ಬಂದಾಗ ನಾಶ ಆಗಲೇಬೇಕಲ್ವ? ಇದನ್ನು ಮತ್ತೆ ನಾಶರಹಿತ ಅಂತ ಹೇಗೆ ಹೇಳ್ತೀರಿ? ಈ ಜಗತ್ತು ಹೋಗಲೇಬೇಕಲ್ವ ಅಂತ ಹೇಳಿದರೆ ಕೃಷ್ಣ ಹೇಳ್ತಾ ಇರುವುದು, ಹೌದು, ಈ ಜಗತ್ತು ನಾಶ ಆಗತ್ತೆ, ಇಲ್ಲ ಅಂತಲ್ಲ. ಆದರೆ ನಾಳೆ ಇನ್ನೊಂದು ಜಗತ್ತು ಬರುತ್ತೆ. ಯಾಕಂತ ಹೇಳಿದ್ರೆ ಒಂದು ಜಗತ್ತು ಹೋಯ್ತು, ಇನ್ನೊಂದು ಜಗತ್ತು ಸೃಷ್ಟಿ ಆಯ್ತು, ಆ ಜಗತ್ತು ಹೋಯ್ತು, ಇನ್ನೊಂದು ಜಗತ್ತು ಸೃಷ್ಟಿ ಆಯ್ತು. ಅದರಿಂದಾಗಿ ದೇವರಿಗೆ ನಾವೇನು ಹೇಳ್ತೇವೆ ಅಂದರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೇವೆ. ಅನಂತ ಕೋಟಿ ಬ್ರಹ್ಮಾಂಡ ಅಂದರೆ ಲೆಕ್ಕ ಇಲ್ಲದಷ್ಟು ಬ್ರಹ್ಮಾಂಡಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಒಂದೇನು ವೈಶಿಷ್ಟ್ಯ ಅಂತ ಹೇಳಿದರೆ ಪ್ರತಿಯೊಂದು ಬ್ರಹ್ಮಾಂಡವು, ಪ್ರತಿಯೊಂದು ಜಗತ್ತು ಒಂದೇ ರೀತಿ ಇರ್ತದೆ. ಯಥಾ ಪೂರ್ವಮಕಲ್ಪಯತ್, ಹೊರತು ವ್ಯತ್ಯಾಸ ಇರೋಲ್ಲ. ಇದರಿಂದಾಗಿ ಇದನ್ನು ನಾಶರಹಿತ ಅಂತ ಹೇಳ್ತಾರೆ. ನಾಶರಹಿತ ಅಂತ ಹೇಳಿದರೆ ಈ ಜಗತ್ತು ಹೋಯಿತು, ಮುಂದಿನ ಜಗತ್ತು ಬಂತು, ಅದು ಇದರ ಹಾಗೆ ಇದೆ, ಯಾವುದೇ ವ್ಯತ್ಯಾಸ ಇಲ್ಲ. ಇನ್ನೊಂದು ಜಗತ್ತು ಬಂತು, ಅದು ಇದರ ಹಾಗೆ ಇದೆ, ವ್ಯತ್ಯಾಸ ಇಲ್ಲ. ಪ್ರತಿಯೊಂದು ಈ ಪಂಚಭೂತಗಳಿಂದಲೇ ನಿರ್ಮಾಣವಾಗಿರುವಂತಹದ್ದು, ಹೀಗೆ ಇರುವಂತಹದ್ದು. ಎಲ್ಲ ಬ್ರಹ್ಮಾಂಡದಲ್ಲೂ ಕೂಡ ಬೆಂಕಿಯೇ ಸುಡುತ್ತದೆ ಹೊರತು ಯಾವುದೇ ಒಂದು ಬ್ರಹ್ಮಾಂಡದಲ್ಲಿ ನೀರು ಸುಡಲ್ಲ. ಎಲ್ಲದರಲ್ಲೂ ನೀರೇ ಹರಿಯುತ್ತದೆ ಹೊರತು ಬೆಂಕಿ ಹರಿಯುವುದಿಲ್ಲ. ನೋಡಿ, ಈ ರೀತಿ ಈ ಜಗತ್ತಿನಲ್ಲಿ ಏನಿದೆಯೋ ಹಿಂದಿನ ಜಗತ್ತುಗಳೆಲ್ಲ ಹಾಗೆ ಇರುವುದು, ಮುಂದಿನ ಜಗತ್ತಿನಲ್ಲಿ ಹಾಗೆ ಇರುವುದು. ಒಟ್ಟಾರೆ ಎನ್ನುವುದೇನೆಂದರೆ ಪ್ರವಾಹತಃ ನಿತ್ಯ ಅಂತ. ಪ್ರವಾಹತಃ ನಿತ್ಯ ಅಂತ ಹೇಳಿದರೆ ನದಿಯಲ್ಲಿ ಹೋಗುವ ನೀರಿನ ಕಣಗಳಿದ್ದ ಹಾಗೆ. ನಾವು ತೀರದಲ್ಲಿ ನಿಂತಿದ್ದೇವೆ ಅಂತ ಹೇಳಿದರೆ ನೀರು ಹರ್ಕೊಂಡು ಹೋಗ್ತಾ ಇರ್ತದೆ. ವಾಸ್ತವಿಕವಾಗಿ ಆ ಹರಿಯುವಿಕೆ ಎನ್ನುವುದು ನಿರಂತರವಾಗಿದೆ, ನಾನ್ ಸ್ಟಾಪ್, ಹೋಗ್ತಾನೆ ಇದೆ ನೀರು. ಆದರೆ ಆ ನೀರಿನ ಕಣಗಳು ಒಂದೇನಾ? ಇಲ್ಲ. ನಾನಿವಾಗ ಯಾವ ನೋಡ್ತಾ ಇದ್ದೇನೆ, ಆ ನೀರಿನ ಕಣ ಹೋಗಿ ಆಯಿತು, ಇನ್ನೊಂದು ನೀರಿನ ಕಣ ಬಂತು, ಅದು ಹೋಗಿ ಆಯಿತು, ಇನ್ನೊಂದು ನೀರಿನ ಕಣ ಬಂತು, ಅದು ಹೋಗಿ ಆಯಿತು. ಆದರೆ ಎಲ್ಲ ನೀರಿನ ಕಣಗಳು ಒಂದೇ ರೀತಿ ಇರುವುದರಿಂದಾಗಿ ನಿಮಗೆ ಆ ನೀರು ಒಂದೇ ಹೋಗ್ತಾ ಇರುವ ಕಾಣಿಸ್ತದೆ, ಬೇರೆ ಬೇರೆ ಆಗೋತ್ತಾಗೋದಿಲ್ಲ. ಹಾಗೆಯೇ ಈ ಜಗತ್ತು ಎಷ್ಟು ಸಾವಿರ ಬಂದರೂ ಕೂಡ ಒಂದೇ ರೀತಿ ಇರುವುದರಿಂದಾಗಿ ಇಲ್ಲಿ ಅವ್ಯಯ ಅಂತ ಹೇಳ್ತಾರೆ ಕೃಷ್ಣ. ಇದು ನಾಶರಹಿತವಾದದ್ದು ಈ ಜಗತ್ತು. ಛಂದಾಂಸಿ ಯಸ್ಯ ಪರ್ಣ. ಇನ್ನೊಂದು ಯಾಕೆ ನಾಶರಹಿತ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ನೀವು ಸಿಕ್ಕಾಕೊಂಡ್ರಿ ಅಂತ ಹೇಳಿದರೆ ಬಿಡಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ, ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಜಗತ್ತು ಹೋಯ್ತಾ, ಹೋಯ್ತು, ಹಾಗಿದ್ರೆ ನಮಗೆ ಕಷ್ಟ ಎಲ್ಲ ಮುಗಿತು ಅಂದರೆ ಇನ್ನೊಂದು ಜಗತ್ತು ಬರುತ್ತೆ, ಅದರಲ್ಲಿ ಮತ್ತೆ ಸಿಕ್ಕಾಕೊಳ್ಬೇಕಾಗುತ್ತೆ. ಹೀಗೆ ಇದೊಂದು ಸಂಸಾರ, ನಾಶವಾಗದ ಸಂಸಾರ. ದೇವರ ಅನುಗ್ರಹ ಇದ್ದರೆ ಮಾತ್ರ ನಾಶ ಆಗುತ್ತಷ್ಟೇ. ದೇವರ ಅನುಗ್ರಹವನ್ನು ಹೊರತುಪಡಿಸಿ ಇದು ನಾಶ ಆಗುವುದು ಅಂತಿಲ್ಲ. ಇಲ್ಲಿ ನಮಗೇನು ಪ್ರಶ್ನೆ ಬರುತ್ತದೆ ಅಂದರೆ, ಹೌದು, ಸಂಸಾರ ವೃಕ್ಷ ಅಂತ ಹೇಳ್ತಾ ಇದ್ದೀವಿ. ಸಂಸಾರ ಅಂದರೆ ಇಲ್ಲೇನು ಚಕ್ರ ಏನಿದೆ? ಮರ ಬಂತು, ಬೆಳೆದು ದೊಡ್ಡದಾಯ್ತು, ಅದರಲ್ಲಿ ಏನು ಚಕ್ರ ಏನಿದೆ? ಚಕ್ರ ಅಂತ ಹೇಳಿದ್ರೆ ಮೇಲೋಗಬೇಕು, ಕೆಳಗೆ ಬರಬೇಕು, ಕೆಳಗೆ ಹೋಗೋದು ಮೇಲೋಗೋದು, ಈ ರೀತಿ ಅಲ್ವ, ತಿರುಗುತ್ತಾ ಇರೋದಲ್ವ. ಮರದಲ್ಲಿ ತಿರುಗುವುದೇನಿದೆ ಅಂತ ಹೇಳಿದರೆ
ಇವಾಗ ಒಂದು ಮರ ದೊಡ್ಡದಾಯಿತು, ಅದರಲ್ಲಿ ಬೀಜ ಬಿಡ್ತು, ಆ ಬೀಜ ಕೆಳಗೆ ಬಿತ್ತು, ಆ ಬೀಜದಿಂದ ಮತ್ತೆ ಒಂದು ಮರ ಬಂತು, ಅದೇ ಮರ ಬಂತು, ಅಂದರೆ ಅದರ ಹಾಗಿರುವ ಇನ್ನೊಂದು ಮರ ಬಂತು. ಆ ಮರದಲ್ಲಿ ಮತ್ತೆ ದೊಡ್ಡದಾಯಿತು, ಹೂವಾಯಿತು, ಕಾಯಿ ಆಯಿತು, ಅದರಲ್ಲಿ ಬೀಜ ಆಯಿತು, ಬೀಜ ಕೆಳಗೆ ಬಿತ್ತು, ಮತ್ತೆ ಇನ್ನೊಂದು ಮರ ಹುಟ್ಕೊಳ್ತು, ಅದೇ ರೀತಿಯದ್ದೇ ಮರ ಹುಟ್ಕೊಳ್ತು, ಮತ್ತೆ ಅದು ಬೆಳೀತು, ದೊಡ್ಡದಾಯಿತು, ಹೀಗಾಯಿತು, ಮತ್ತೆ ಬೀಜ ಬಿತ್ತು, ಮತ್ತೆ ನೋಡಿ ಈ ರೀತಿ ಇದೊಂದು ಕಂಟಿನ್ಯೂಯಸ್ ಪ್ರೋಸೆಸ್. ಅದರಿಂದಾಗಿ ಇದೊಂದು ನಿರಂತರ ಕ್ರಿಯೆ, ಅದರಿಂದ ಇದೊಂದು ಸೈಕಲ್ ಇದ್ದ ಹಾಗೆ. ಅದಕ್ಕೆ ಕೃಷ್ಣ ಅರಳಿ ಮರಕ್ಕೆ ತಿಳಿಸ್ತಾ ಇದ್ದಾನೆ, ಅಂದರೆ ಈ ಮರಗಳೇ ಹಾಗೆ ಮತ್ತೆ ಹುಟ್ಟುತ್ತದೆ ಸಾಯ್ತದೆ, ಹುಟ್ಟುತ್ತದೆ ಸಾಯ್ತದೆ. ಈ ಜಗತ್ತು ಕೂಡ ಅದೇ ರೀತಿ ಸಂಸಾರ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ. ಇದರ ಎಲೆಗಳು ಯಾವುದು ಅಂದರೆ ಛಂದಾಂಸಿ ಯಸ್ಯ ಪರ್ಣಾನಿ. ಕೃಷ್ಣ ಹೇಳ್ತಾನೆ ಛಂದಾಂಸಿ ವೇದಗಳು, ವೇದಗಳೇ ಇದರ ಎಲೆಗಳು ಅಂತ ತಿಳಿಸ್ತಾ ಇದ್ದಾನೆ. ಯಾಕೆ ವೇದಗಳೇ ಇದರ ಎಲೆಗಳು, ಈ ಜಗತ್ತಿನ ಎಲೆಗಳು ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಂದರೆ, ಎಲೆಗಳ ಅವಶ್ಯಕತೆ ಮರಕ್ಕೆ ಯಾಕಿದೆ? ಮರಕ್ಕೆ ಎಲೆಯ ಅವಶ್ಯಕತೆ ಹಣ್ಣಿಗೋಸ್ಕರ ಇದೆ. ಯಾಕಂತ ಹೇಳಿದ್ರೆ ಎಲೆ ಬಿಡದೆ ಇದ್ದರೆ ಹಣ್ಣು ಬಿಡಲ್ಲ ಯಾವತ್ತೂ ಕೂಡ. ಎಲೆ ಬಿಟ್ಟರೆ ಮಾತ್ರ ಹಣ್ಣು ಬಿಡುವಂಥದ್ದು. ಅದಕ್ಕೋಸ್ಕರ ಈ ಜಗತ್ತೆಂಬ ವೃಕ್ಷದಲ್ಲಿ ನಮಗೆ ಹಣ್ಣು ಬೇಕು ಅಂತ ಹೇಳಿದ್ರೆ ಎಲೆಯ ಅವಶ್ಯಕತೆ ಇದೆ. ಅರ್ಥಾತ್ ನಾವು ಈ ಜಗತ್ತಿನಲ್ಲಿ ಏನಾದರೂ ಫಲ ಪಡಿಬೇಕು, ಒಳ್ಳೆಯದ್ದೋ ಕೆಟ್ಟದ್ದೋ, ವಿಶೇಷವಾಗಿ ಒಳ್ಳೆ ಫಲ, ಕೆಟ್ಟ ಫಲ ಬಿಟ್ಟುಬಿಡಿ. ಯಾಕಂತ ಹೇಳಿದ್ರೆ ಕೆಟ್ಟದ್ದನ್ನು ಪಡೀಲಿಕ್ಕೆ ನಾವೇನು ಪ್ರಯತ್ನ ಪಡಬೇಕಾಗಿಲ್ಲ, ಯಾವ ಪುಸ್ತಕ ಓದಬೇಕಾಗಿಲ್ಲ, ಪಾಪ ಮಾಡಲಿಕ್ಕೆ ಯಾವ ಪುಸ್ತಕ ಓದಬೇಕಾಗಿಲ್ಲ, ಕಷ್ಟ ಬರಲಿಕ್ಕೆ ಯಾವುದೇ ಪುಸ್ತಕ ಓದಬೇಕಾಗಿಲ್ಲ, ಮತ್ತು ನನ್ನಷ್ಟಕ್ಕೆ ಬರ್ತದೆ ಅದು. ಆದರೆ ಒಳ್ಳೆಯದನ್ನು ಮಾಡಲಿಕ್ಕೆ ನಮಗೆ ಗೊತ್ತಾಗಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗಬೇಕು. ಗೊತ್ತಾದ ಮೇಲೆ ಅಷ್ಟೇ ನಾವು ಮಾಡಿದ್ದು ಒಳ್ಳೆಯದಾಗುತ್ತೆ ಅಷ್ಟೇ. ನಾನು ಯಾವುದನ್ನು ಒಳ್ಳೆಯದು ಅಂತ ತಿಳ್ಕೊಳ್ತೇನೆ ಅದು ಒಳ್ಳೆಯದಾಗಬೇಕು ಅಂತಿಲ್ಲ. ಮತ್ತು ಆ ಒಳ್ಳೆಯದ್ದು ಕೆಟ್ಟದ್ದು ತಿಳಿಸ್ಲಿಕ್ಕೋಸ್ಕರವೇ ಇರುವುದು ವೇದಗಳು. ಅದರಿಂದಾಗಿಯೇ ಆ ವೇದದಲ್ಲಿ ಏನು ಹೇಳಲ್ಪಟ್ಟಿದೆ, ಅಂದರೆ ವೇದಗಳು ಅಂತ ಹೇಳಿದ್ರೆ ಇಲ್ಲಿ ಬರೀ ವೇದಗಳು ಅಂತ ಅರ್ಥ ಅಷ್ಟೇ ಅರ್ಥ ಅಲ್ಲ. ಮತ್ತು ಆ ವೇದವನ್ನು ಅನುಸರಿಸಿ ಬಂದಿರುವಂತಹ ಪುರಾಣಗಳಿರ್ಬೋದು, ಮಹಾಭಾರತ ಇರ್ಬೋದು, ಈ ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಇವೆಲ್ಲ ವೇದದಲ್ಲೇ ಸೇರಿಬಿಡ್ತದೆ. ಯಾಕಂದರೆ ಇವೆಲ್ಲ ವೇದದ ಅರ್ಥವನ್ನೇ ಹೊತ್ತು ಬಂದಿರೋದು. ಇವಾಗ ನಾವೇನು ಈ ಭಗವದ್ಗೀತೆ 15ನೇ ಅಧ್ಯಾಯ ನೋಡ್ತಾ ಇದ್ದೇವೆ, ಇದು ವೇದವೇ, ವೇದದ ಅರ್ಥವನ್ನೇ ಹೇಳ್ಕೊಂಡು ಬರ್ತಾ ಇರುವುದು. ಕಾಠಕೋಪನಿಷತ್ತದಲ್ಲಿ ಇದೇ ಮಂತ್ರಗಳೆಲ್ಲ ಬರ್ತದೆ. ಇಲ್ಲಿ ಶ್ಲೋಕ, ಅಲ್ಲಿ ಮಂತ್ರಗಳು ಅಷ್ಟೇ. ಅದಕ್ಕಾಗಿ ವೇದಗಳ ಪರಿಚಯ ಆದರೆ ಮಾತ್ರ, ವೇದಗಳು ಗೊತ್ತಾದರೆ ಮಾತ್ರ, ಅಂದರೆ ವೇದದ ಅರ್ಥ ಗೊತ್ತಾದರೆ ಮಾತ್ರ ನಾವಿಲ್ಲಿ ಏನಾದರೂ ಪುಣ್ಯಕರ್ಮ ಮಾಡಲಿಕ್ಕಾಗುತ್ತೆ. ಇಲ್ಲಿ ಏನಾದರೂ ಒಳ್ಳೆ ಕೆಲಸ ಪುಣ್ಯಕರ್ಮ ಮಾಡುವುದರಿಂದಾಗಿ ನಮಗೆ ಫಲ ಬರುತ್ತೆ. 2 ರೀತಿಯಾದ ಫಲಗಳು. ಒಂದೇನಂತ ಹೇಳಿದ್ರೆ ಮೋಕ್ಷ ಫಲ, ಇನ್ನೊಂದು ಮೋಕ್ಷ ಅಲ್ಲದ ಫಲ ಅಂತ ಹೇಳಿದರೆ ಪುಣ್ಯದಿಂದ ಸ್ವರ್ಗಕ್ಕೆ ಹೋಗ್ತಾನೆ, ಅಲ್ಲಿ ಕೆಲವು ದಿನ ಇರ್ತಾನೆ, ಮತ್ತೆ ಇಲ್ಲಿ ಮರಳಿ ಬರ್ತಾನೆ. ಇಂಥ ಫಲಗಳು ಅಂದರೆ ನಾಶಸಹಿತವಾದ ಫಲ, ನಾಶರಹಿತವಾದ ಫಲ, 2 ರೀತಿಯ ಫಲ. 2 ಫಲ ಬರಬೇಕು ಅಂತ ಹೇಳಿದರೆ ನಿಮಗೆ ವೇದದ ಜ್ಞಾನ ಬೇಕು. ಅಂದರೆ ವೇದ ಅಂದರೆ ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ ಇವುಗಳೆಲ್ಲ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಸಾಧ್ಯ, ಇಲ್ಲದಿದ್ರೆ ಇಲ್ಲ. ಅದಕ್ಕಾಗಿಯೇ ಛಂದಾಂಸಿ ಯಸ್ಯ ಪರ್ಣಾನಿ, ಈ ಜಗತ್ತೆಂಬ ವೃಕ್ಷದ ಎಲೆ ಯಾವುದು ಅಂತ ಹೇಳಿದರೆ ವೇದಗಳು. ವೇದವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರ, ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಚೆನ್ನಾಗಿ ಕರ್ಮವನ್ನು ಮಾಡಿದರೆ ನಿಮಗೆ ಬರುವಂತಹ ಕರ್ಮದ ಫಲ ಏನಿದೆ ಅದು ಶಾಶ್ವತ. ಅದೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡು ನಾನು ಮಾಡಿದೆ ಅಂದರೆ ನಿಮಗೆ ಸಿಗುವ ಫಲ ಅಶಾಶ್ವತವಾದ ಫಲ, ಅಲ್ಪ ಫಲ ದೊರಕುತ್ತದೆ. ಹೀಗೆ ಈ ಜಗತ್ ವೃಕ್ಷದ ಫಲಗಳು 2 ಅದು ಕೂಡ ಇದೆ. ಯಸ್ತಂ ವೇದ, ಯಾರು ಇಷ್ಟನ್ನು ತಿಳ್ಕೊಂಡ ಸಹ ವೇದವಿದ, ಅವನು ವೇದವನ್ನು ಬಲ್ಲಂತಹ ಜ್ಞಾನಿ. ಅಂದರೆ ಸಂಸಾರ ವೃಕ್ಷ ಈ ರೀತಿ ಇದೆ, ಅದರ ಮೂಲದಲ್ಲಿ ವಿಷ್ಣು ಇದ್ದಾನೆ, ಶ್ರೀಭೂದುರ್ಗಾ ದೇವಿಯರಿದ್ದಾರೆ, ನಂತರ ಜಡ ಪ್ರಕೃತಿ ಇದೆ, ಅಂದರೆ ಸಾತ್ವಿಕ ರಾಜಸ ತಾಮಸ ಗುಣಗಳು. ಈ 3 ಗುಣಗಳ ವಿಕಾರದಿಂದಾಗಿಯೇ ಮರ ಬಂದಿದೆ ಅಂತ ಹೇಳಿದ್ರೆ ಆ ಬೇರಿನಿಂದಲಾಗಿಯೇ ಮರ ಬರುವಂಥದ್ದು ಯಾವತ್ತೂ ಕೂಡ ಅಷ್ಟೇ. ಅದರಿಂದಾಗಿ ಆ ಬೇರಿನ ಅಂಶ ಎಲ್ಲ ಕಡೆ ಸೇರಿಕೊಂಡು ಇಡೀ ಮರದಲ್ಲಿ ಸಾತ್ವಿಕ ರಾಜಸ ತಾಮಸ ಗುಣಗಳು ಎಲ್ಲ ಕಡೆ ಇಡೀ ಮರದಲ್ಲಿ ವ್ಯಾಪಿಸಿಕೊಂಡಿದೆ. ಯಾರು ಮರದ ಕೊಂಬೆ ಟಿಸಿಲುಗಳು ಅಂದರೆ ಇಡೀ ಜಗತ್ತು, ನಾವೆಲ್ಲರೂ ಕೂಡ.
ಇದನ್ನು ತಿಳ್ಕೊಂಡ್ರೆ ವೇದ ತಿಳ್ಕೊಂಡ್ರೆ, ಯಾಕಂದರೆ ವೇದದಲ್ಲಿ ಹೇಳಿರುವುದೇ ಇದನ್ನು ಅಂತ ಕೃಷ್ಣ ಸ್ಪಷ್ಟವಾಗಿ ತಿಳಿಸಿದ, ಆದರೆ ಒಗಟಾಗಿ ತಿಳಿಸಿದ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ವೈಶಿಷ್ಟ್ಯವನ್ನು ಹೇಳ್ತಾನೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯ ಪ್ರಬಾಲ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅಧಶ್ಚ ಊರ್ಧ್ವಂ ಪ್ರಸೃತಾ ತಸ್ಯ ಶಾಖಾ. ಈ ಅರಳಿ ಮರ ಏನಿದೆ, ಅರಳಿ ಮರದ ಶಾಖೆಗಳು ಅಂದರೆ ಟೊಂಗೆ, ಟಿಸಿಲು, ಕಾಂಡ ಮುಂತಾದವುಗಳು ಅಧಶ್ಚ ಊರ್ಧ್ವಂ ಪ್ರಸೃತ, ಮೇಲೆ ಕೆಳಗೆ ಹರಡಿಕೊಂಡಿವೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದು ಏನು ಅಂತ ನಿಮಗೆ ಮೇಲು ನೋಟಕ್ಕೆ ಅರ್ಥವೇ ಆಗೋದಿಲ್ಲ. ಆ ರೀತಿ ಮೇಲೆ ಕೆಳಗೆ ಹರಡಿಕೊಂಡಿವೆ. ಗುಣಪ್ರವೃದ್ಧ ವಿಷಯ ಪ್ರವಾಲ, ಇದು ಗುಣದಿಂದ ಚೆನ್ನಾಗಿ ಬೆಳೆದು ನಿಂತಿದೆ. ಮತ್ತೆ ವಿಷಯ ಪದಾರ್ಥಗಳೇ ಚಿಗುರಾಗಿ ಉಳ್ಳದ್ದಾಗಿದೆ ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅರ್ಥಾತ್ ಇವಾಗ ನಾವು ಹಿಂದೆ ನೋಡಿದ್ವು ಅರಳಿ ಮರ. ಆ ಅರಳಿ ಮರದ ಟೊಂಗೆ, ಟಿಸಿಲು, ಕಾಂಡ ಇವುಗಳ ಜಾಗದಲ್ಲಿರುವುದು ಯಾರು ಅಂತ ಹೇಳಿದರೆ ಎಲ್ಲ ದೇವತೆಗಳು, ಮನುಷ್ಯರು, ಉಳಿದ ಏನು ಜಗತ್ತಿದೆ ಎಲ್ಲವನ್ನಿಟ್ಟುಕೊಳ್ಳಿ. ಇವೆಲ್ಲವೂ ಕೂಡ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವಾಗ ಶಾಖಾರೂಪದಲ್ಲಿರುವಂತಹ ದೇವತೆಗಳು ಅಂತ ತಿಳ್ಕೊಳ್ಳಿ. ದೇವತೆಗಳು ಅಧಶ್ಚ ಊರ್ಧ್ವಂ ಪ್ರಸ್ತುತ, ತಮಗಿಂತ ಮೇಲಿನವರಲ್ಲೂ ಇದ್ದಾರೆ, ತಮಗಿಂತ ಕೆಳಗಿನವರಲ್ಲೂ ಇದ್ದಾರೆ, ಇಬ್ಬರಲ್ಲೂ ಕೂಡ ಇದ್ದಾರೆ. ನಿಮಗೆ ಉದಾಹರಣೆ ಹೇಳೋದಾದರೆ, ಇವಾಗ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಈ ಜಗತ್ತಿನ ವೃಕ್ಷದಲ್ಲಿ ಕಾಂಡದ ಜಾಗದಲ್ಲಿ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು, ಈ ಚತುರ್ಮುಖ ಬ್ರಹ್ಮದೇವರು ತಮಗಿಂತ ಕೆಳಗೆ ಇರುವಂತಹ ಎಲ್ಲ ದೇವತೆಗಳಿರ್ಬೋದು, ಮನುಷ್ಯರಿರ್ಬೋದು, ಯಕ್ಷರು, ಗಂಧರ್ವರು ಎಲ್ಲರಲ್ಲೂ ಇದ್ದಾರೆ, ಎಲ್ಲರ ಒಳಗೂ ಇದ್ದಾರೆ. ಅಂದರೆ ತಮಗಿಂತ ಕೆಳಗಿನವರಲ್ಲಿ ಎಲ್ಲರೊಳಗೂ ಇದ್ದಾರೆ. ತಮಗಿಂತ ಮೇಲಿನವರು ಯಾರು ಅಂದರೆ ಚತುರ್ಮುಖ ಬ್ರಹ್ಮಗಿಂತ ಬೇರೆ ಇರುವವರು ಲಕ್ಷ್ಮೀ ನಾರಾಯಣ, ಅವರೊಳಗೂ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಹೀಗೆ ಎಲ್ಲ ದೇವತೆಗಳು ಕೂಡ ತಮಗಿಂತ ಕೆಳಗಿನವರಲ್ಲಿ ತಾವಿರ್ತಾರೆ, ತಮಗಿಂತ ಮೇಲಿನವರಲ್ಲೂ ಇರ್ತಾರೆ. ತಮಗಿಂತ ಮೇಲಿನವರಲ್ಲಿ ತಾವು ಸೇವೆ ಮಾಡಿಕೊಂಡಿರ್ತಾರೆ, ತಮಗಿಂತ ಕೆಳಗಿನವರಲ್ಲಿ ಕೂತು ತಾವರನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ. ಎಲ್ಲ ದೇವತೆಗಳು ಅಷ್ಟೇ. ಇದೆಲ್ಲ ಇಲ್ಲಿ ತಿಳಿಸ್ತಾ ಇರೋದು ಅಧಶ್ಚ ಊರ್ಧ್ವಂ ಪ್ರಸ್ತುತ. ಇದು ಜಡಕ್ಕೂ ಕೂಡ ಅನ್ವಯವಾಗುವಂಥದ್ದು. ಇವಾಗ ಜಗತ್ತು ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಮಣ್ಣಿನ ಹಾಗೆ ಇರುವಂಥದ್ದು ಯಾವುದು ಅಂದರೆ 3 ಗುಣ: ಸಾತ್ವಿಕ, ರಾಜಸ, ತಾಮಸ. 3 ಗುಣಗಳು, ಅದು ಬೇರು. ಅದರಿಂದ ನಾವು ಈ ವೃಕ್ಷ ಬಂತು, ಮಣ್ಣಿನಿಂದ ಮಡಿಕೆ ಮಾಡಿದಾಗ ಈ ಜಗತ್ ವೃಕ್ಷ ಬಂತು. ಈ ಜಗತ್ ವೃಕ್ಷ ಬಂದರೆ ಅಂದರೆ ಈ ಪ್ರಕೃತಿಯಿಂದಾಗಿ ಮಹತ್ತತ್ವ, ಅಹಂಕಾರ ತತ್ವ ಮುಂತಾದವುಗಳು ಬಂತು. ಅಹಂಕಾರ ತತ್ವ ಅಂತ ಹೇಳಿದ್ರೆ ನಮಗಿರುವಂತಹ ಇವತ್ತು ಎಚ್ಚರಿಕೆ ಮುಂತಾದವುಗಳು ಅದಕ್ಕೆ ಕಾರಣವಾಗಿರುವ ಸೂಕ್ಷ್ಮವಾದ ವಸ್ತು. ಈ ಅಹಂಕಾರ ತತ್ವ ಅನ್ನುವಂಥದ್ದು ಮಹತ್ತತ್ವದ ಒಳಗೂ ಇದೆ ಸೂಕ್ಷ್ಮ ರೂಪದಿಂದ. ಅಹಂಕಾರ ತತ್ವದ ನಂತರ ಸೃಷ್ಟಿಯಾದವುಗಳು ಯಾವ್ಯಾವುದಿದೆ ಅಂದರೆ ಪಂಚಭೂತಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇವುಗಳೆಲ್ಲದರೊಳಗೂ ಕೂಡ ಕೂತಿದೆ. ಈ ರೀತಿ ಇಲ್ಲಿ ತಿಳಿಸ್ತಾ ಇರುವಂಥ ಅಧಶ್ಚ ಊರ್ಧ್ವಂ ಪ್ರಸೃತಾ ತಸ್ಯ ಶಾಖಾ, ತಮಗಿಂತ ಮೇಲೆ ಕೆಳಗೆ ಇರುವಂಥವರಲ್ಲಿ ತಾವು ಹಬ್ಬಿಕೊಂಡಿದ್ದಾರೆ. ಗುಣಪ್ರವೃದ್ಧ, ಸಾತ್ವಿಕ, ರಾಜಸ, ತಾಮಸ 3 ಗುಣಗಳಿಂದ ಬೆಳೆದು ನಿಂತಿವೆ ಈ ಟೊಂಗೆ ಟಿಸಿಲುಗಳೆಲ್ಲ. ಅರ್ಥಾತ್ ಈ ಜಗದ್ ವೃಕ್ಷ ಅದರ ಬೇರೆ ಯಾವುದು ಅಂದರೆ ಸಾತ್ವಿಕ, ರಾಜಸ, ತಾಮಸ ಗುಣಗಳು. ಈ 3 ಗುಣಗಳಿಂದ ಬೆಳೆದು ನಿಂತ ಪ್ರಪಂಚ ಇದೆ. ಅದಕ್ಕಾಗಿ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳ ಬೆದೆ ಇರುವಂಥದ್ದು ತ್ರಿಗುಣಾತ್ಮಕವಾದ ಜಗತ್ತು ಅಂತ ಅದಕ್ಕೆ ಹೇಳು. ಒಂದಾ ಸಾತ್ವಿಕ ವಸ್ತು, ಇಲ್ಲ ರಾಜಸ ವಸ್ತು, ಇಲ್ಲ ತಾಮಸ ವಸ್ತು. ಅದರಿಂದಾಗಿ ಬೆಳೆದು ನಿಂತಿದೆ. ಇಲ್ಲಿ ಇನ್ನೇನು ಇಲ್ಲ, ಬೆಳೆದು ನಿಂತಿರುವುದು ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದಾಗಿ. ಕೆಲವರು ಸಾತ್ವಿಕ, ಕೆಲವರು ರಾಜಸ, ಕೆಲವರು ತಾಮಸರು. ವಿಷಯ ಪ್ರವಾಲ ಅಂತ ಹೇಳ್ತಾರೆ. ಈ ಮರದ ಚಿಗುರು ಯಾವುದು ಅಂತ ಹೇಳಿದರೆ ವಿಷಯ ಪದಾರ್ಥಗಳು. ವಿಷಯ ಪದಾರ್ಥಗಳು ಅಂತ ಹೇಳಿದರೆ ಕಣ್ಣಿಗೆ ನೋಡಲಿಕ್ಕಿದೆ, ಕಿವಿಗೆ ಕೇಳಲಿಕ್ಕಿದೆ, ಮೂಗಿಗೆ ಮೂಸ್ತಿಕ್ಕಿದೆ, ಬಾಯಿಗೆ ತಿನ್ನಲಿಕ್ಕಿದೆ, ಚರ್ಮಕ್ಕೆ ಮುಟ್ಲಿಕ್ಕಿದೆ. ಇವೇ ವಿಷಯ ಪದಾರ್ಥಗಳು. ಒಂದೊಂದಕ್ಕೊಂದೊಂದು ವಿಷಯ ಪದಾರ್ಥಗಳು. ಇದೇ ಚಿಗುರಿದ್ದಾಗೆ. ಯಾಕೆ ಇದನ್ನು ಚಿಗುರಿಗೆ ಕೃಷ್ಣ ಹೋಲಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ,
ಚಿಗುರು ನಿಮಗೆ ನೋಡ್ಲಿಕ್ಕೆ ಮಾತ್ರ ಚಂದ ಅಷ್ಟೆ. ವಾಸ್ತವಿಕವಾಗಿ ನೀವು ಚಿಗುರನ್ನು ಕೊಯ್ದು ಬಿಟ್ರಿ ಅಂತ ಹೇಳಿದ್ರೆ, ಮರದಲ್ಲಿ ಬರ್ತಾ ಇರುವ ಚಿಗುರನ್ನು ಕೊಯ್ದರೆ ನಾವು ಹಣ್ಣನ್ನು ಕಳ್ಕೊಂಡ್ಬಿಡ್ತೇವೆ. ಹಾಗೆ ಈ ಜಗತ್ತಿನಲ್ಲಿ ನಾವು ಈ ವಿಷಯ ಪದಾರ್ಥಗಳ ಹಿಂದೆ ಬಿದ್ದುವು ಅಂತ ಹೇಳಿದರೆ ಯಾವುದನ್ನೋ ನೋಡ್ಕೊಂಡು ಕೂತೆ, ಯಾವುದನ್ನೋ ಕೇಳ್ತಾ ಕೂತೆ, ಏನನ್ನೋ ತಿಂತಾ ಕೂತೆ. ಈ ರೀತಿ ನಾವು ಈ ಜಗತ್ತಿನಲ್ಲಿ ಇರುವಂತಹ ಯಾವುದು ವಿಷಯಗಳಿದೆ ಅದರ ಹಿಂದೆನೇ ಬಿದ್ದುವು ಅಂತ ಹೇಳಿದರೆ ಹಣ್ಣನ್ನು ಕಳ್ಕೊಂಡ್ಬಿಡ್ತೇವೆ. ಯಾವ ಹಣ್ಣು ಅಂತ ಹೇಳಿದರೆ, ನಿಜವಾಗಿ ನಾವು ಈ ಜಗತ್ತಿಗೆ ಯಾವುದಕ್ಕಾಗಿ ಬಂದಿದ್ದೇವೋ, ಅಂದರೆ ನಾನು ಮರವನ್ನು ಯಾವುದಕ್ಕಾಗಿ ನೆಟ್ಟಿದ್ದೇವೋ ಅದು ಬೇಕಾಗಿರುವುದು ಹಣ್ಣಿಗೆ ತಾನೆ. ನಾವು ಚಿಗುರನ್ನೇ ಕೊಯ್ದು ಬಿಟ್ಟರೆ ಆ ಹಣ್ಣನ್ನು ಕಳ್ಕೊಂಡೋಲ್ಲ, ಅಂದರೆ ಮೋಕ್ಷವೆಂಬ ಫಲವನ್ನು ಕಳ್ಕೊಳ್ತೇವೆ. ವಿಷಯ ಪದಾರ್ಥಗಳ ಹಿಂದೆ ಬಿದ್ದು ಯಾವುದನ್ನು ನೋಡ್ತಾ ಕೂತು ಬಿಡ್ತೇವೆ. ನೋಡ್ತಾ ಕೂತು ನಮ್ಮ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಆಯುಷ್ಯ ಕಳೆದದ್ದೇ ಗೊತ್ತಾಗಲ್ಲ. ಆಯುಷ್ಯ ಮಾತ್ರ ಹೋಗ್ತಾ ಇರ್ತದೆ, ನಾವು ಮಾತ್ರ ಮೊಬೈಲಲ್ಲಿ ಏನೋ ನೋಡ್ಕೊಂಡು ಆಯುಷ್ಯ ಹೋದದ್ದೇ ಗೊತ್ತಾಗಲ್ಲ. ಯಾಕಂದರೆ ಇದೊಂದು ಚಿಗುರು ಇದ್ದಾಗೆ ನೋಡಲಿಕ್ಕೆ ಚೆಂದ ಕಾಣಿಸ್ತದೆ ಚಿಗುರು. ಆದರೆ ಆ ಚಿಗುರು ಅನ್ನುವಂಥದ್ದು ನೀವು ಕಿತ್ತು ಬಿಟ್ಟರೆ ಫಲವನ್ನು ತೆಗೆದುಬಿಡ್ತದೆ. ಅದಕ್ಕೆ ವಿಷಯ ಪ್ರಬಲಾಹ. ಮತ್ತೇನೆಂದರೆ, ನಿಜವಾಗಲೂ ಆ ಚಿಗುರನ್ನು ನಿಮಗೆ ತೆಗೆದರೆ ಸಿಗುವುದು ಸ್ವಲ್ಪ ಪ್ರಯೋಜನ ಮಾತ್ರ, ಇನ್ನೇನು ಹೆಚ್ಚಿನ ಪ್ರಯೋಜನ ಸಿಗೋಲ್ಲ. ಅಂದರೆ ಅಲ್ಪ ಪ್ರಯೋಜನಕ್ಕೋಸ್ಕರ ನಮ್ಮ ಜೀವನ ವ್ಯರ್ಥ ಮಾಡ್ಕೊಂಡಾಗಾಯಿತು. ದೊಡ್ಡ ಫಲ ಬರಬೇಕಾಗಿತ್ತು, ಆದರೆ ಆಸೆ ಬುರುಕನಾಗಿ ಯಾವುದೋ ಒಂದು ಸಣ್ಣ ಫಲ ತಗೊಂಡು ವ್ಯರ್ಥ ಮಾಡಿಕೊಂಡು. ಅದಕ್ಕೆ ವಿಷಯ ಪ್ರವಾಲಾಹ ಅಂತ ಹೇಳ್ತಾರೆ. ವಿಷಯ ಪದಾರ್ಥಗಳೇ ಇಲ್ಲಿ ಚಿಗುರಾಗಿರುವಂಥದ್ದು. ಅಧಶ್ಚ ಮೂಲಾನ್ಯನುಸಂತತಾನಿ. ಇನ್ನೊಂದೇನಂತ ಹೇಳಿದರೆ, ಈ ಜಗತ್ತಿನಲ್ಲಿ ಅಧಶ್ಚ ಕೆಳಗಿದೆಯಲ್ವ ಬುಡ ಯಾವುದು ಅಂತ ಹೇಳಿದ್ರೆ, ನಾವು ಆಗಲೇ ನೋಡಿದಾಗೆ ವಿಷ್ಣು, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಹಾಗೂ ಸಾತ್ವಿಕ, ರಾಜಸ, ತಾಮಸ, ಈ 3 ಗುಣಗಳು. ಅದನ್ನು ನಿಯಂತ್ರಣ ಮಾಡುವಂತಹ ದೇವತಾ ಶಕ್ತಿಗಳು 3, ಶ್ರೀ ಭೂ ದುರ್ಗಾ ಹಾಗೂ ಭಗವಂತ. ಇವನು ಕೂಡ ಮೇಲಿನ ಎಲ್ಲದರಲ್ಲಿಯೂ ಹಬ್ಬಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಕೆಳಗಿನದ್ದು ಮೇಲೆ ಹರಡಿಕೊಂಡಿದೆ, ಮೇಲಿನದ್ದು ಕೆಳಗೆ ಹರಡಿಕೊಂಡಿದೆ. ಅಂದರೆ ಅರ್ಥಾತ್ ಕಾಂಡದಲ್ಲಿ, ಟೊಂಗೆ, ಟಿಸಿಲು ಪ್ರತಿಯೊಂದರಲ್ಲೂ ಕೂಡ ವಿಷ್ಣುವು ಕೂಡ ಇದ್ದಾನೆ. ಎಲ್ಲ ದೇವತೆಗಳೊಳಗೆ, ಬ್ರಹ್ಮನೊಳಗೆ, ಶಿವನೊಳಗೆ ಎಲ್ಲ ದೇವತೆಗಳು ಇದ್ದಾನೆ. ಅದೇ ರೀತಿ 3 ಗುಣಗಳು ಎಲ್ಲದರೊಳಗೂ ಇದೆ. ಅಂದರೆ ಈ 3 ಗುಣಗಳು ಕೇವಲ ಕೆಳಗೆ ಬೇರಿನಲ್ಲಿ ಮಾತ್ರ ಇರುವುದಲ್ಲ. ಇವಾಗ ವಿಷ್ಣು ಬರೀ ಮಣ್ಣಿನಲ್ಲಿ ಮಾತ್ರ ಇರುವುದಲ್ಲ, ಮತ್ತೆ ಮೇಲೆ ಎಲ್ಲ ಇದರಲ್ಲೂ ಇದ್ದಾನೆ. ಎಲೆಯಿಂದ ಹಿಡಿದು ಪ್ರತಿಯೊಂದು ವಸ್ತುವಿನಲ್ಲೂ ಇದ್ದಾನೆ. ಮುಖ್ಯವಾಗಿ ಕೆಳಗಿದ್ದಾನಷ್ಟೆ. ಅರ್ಥಾತ್ ಇದ್ದಾನೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕರ್ಮಾನುಬಂಧೀನಿ ಮನುಷ್ಯ ಲೋಕೇ. ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕರ್ಮ ಮಾಡಿಸ್ತಾ ಇದ್ದಾನೆ. ಕರ್ಮ ಅನುಬಂಧೀನಿ, ಕರ್ಮದಿಂದ ತಾನು ಕೂಡಿಕೊಂಡು ಇವರಿಗೆ ಕರ್ಮ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಸರಿಯಾಗಿ ಫಲವನ್ನು ಕೊಡ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ, ಈ ಮನುಷ್ಯ ಲೋಕದಲ್ಲಿ ನಮಗೇನು ಸಿಗತ್ತೆ ಎಲ್ಲವೂ ಕೂಡ ನಾವು ಮಾಡಿರುವಂತಹ ಕರ್ಮಕ್ಕನುಗುಣವಾಗಿರುವಂಥದ್ದು. ಸುಖ ಇರ್ಬೋದು, ದುಃಖ ಇರ್ಬೋದು. ನಾವು ಮಾಡಿರುವಂತಹ ಪಾಪಕ್ಕನುಗುಣವಾಗಿ ಕಷ್ಟ, ಮಾಡಿರುವಂತಹ ಪುಣ್ಯಕ್ಕನುಗುಣವಾಗಿ ಸುಖ. ಈ ಪಾಪ ಪುಣ್ಯಗಳನ್ನು ಸುಖ ದುಃಖಗಳಾಗಿ ತಾನು ಕನ್ವರ್ಟ್ ಮಾಡಿ ನಮಗೆ ಉಣಿಸ್ತಾ ಇದ್ದಾನೆ ದೇವರು, ಪ್ರತಿಯೊಬ್ಬರ ಒಳಗೆ ಕೂತು. ಈ ರೀತಿ ಬೇರಿನ ಸ್ಥಾನದಲ್ಲಿ, ಮಣ್ಣಿನ ಸ್ಥಾನದಲ್ಲಿರುವಂತಹ ಭಗವಂತ ತಾನು ಮೇಲೆ ಇಡೀ ಜಗತ್ತಿನ ವೃಕ್ಷದಲ್ಲಿ ಆವರಿಸಿಕೊಂಡು ಕೂತಿದ್ದಾನೆ. ಇದು ತುಂಬ ಚಂದವಾದಂತಹ ಉದಾಹರಣೆ ಇಲ್ಲಿ ಕೃಷ್ಣ ಕೊಡ್ತಾ ಇರೋದು. ಅನೇಕ ಮಂದಿಗೆ ಒಂದು ಪ್ರಶ್ನೆ ಬರ್ತದೆ, ಏನ್ರಿ ದೇವ್ರು ಯಾಕೆ ಕಾಣೋಲ್ಲ ಅಂತ. ವಾಸ್ತವಿಕವಾಗಿ ದೇವ್ರು ಕಾಣೋಲ್ಲ ಅಂತ ಯಾರು ಹೇಳಿದ್ರು? ನೋಡ್ಲಿಕ್ಕೆ ನಮಗೆ ಬರೋಲ್ಲ ಅಷ್ಟೇ. ಹೇಗಂತ ಹೇಳಿದ್ರೆ, ಇವಾಗ ಒಂದು ಮರ ನಿಂತಿದೆ ಅಂತ ಹೇಳಿದ್ರೆ ಯಾವುದ ಆಧಾರದಿಂದ? ಮಣ್ಣಿನ ಆಧಾರದಿಂದ, ಬೇರಿನ ಆಧಾರದಿಂದ. ನಾವು ಬಂದು ಮರವನ್ನು ನೋಡ್ತೇವೆ ಅಷ್ಟೇ. ಮರ ಎಷ್ಟು ಚೆನ್ನಾಗಿ ನಿಂತಿದೆಯಪ್ಪ, ಎಷ್ಟು ಗಟ್ಟಿಮುಟ್ಟಾಗಿದೆ ಅಂತ. ಆದರೆ ನಾವು ಮರವನ್ನು ನೋಡ್ತೇವೆ ಹೊರತು ಮಣ್ಣನ್ನು ನೋಡುವುದೇ ಇಲ್ಲ. ಅಲ್ಲೇ ಮಣ್ಣಿದೆ, ಆದರೆ ಈ ಮಣ್ಣಿನ ಆಧಾರದಿಂದಾಗಿಯೇ ಇಡೀ ಮರ ನಿಂತಿದೆ. ಒಂದೊಮ್ಮೆ ಮಣ್ಣಿಲ್ಲ ಅಂದರೆ ಮರವೇ ಇಲ್ಲ, ನಾವು ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ನಾವು ಮರವನ್ನು ಮಾತ್ರ ಯೋಚನೆ ಮಾಡ್ತೇವೆ ಹೊರತು ಮಣ್ಣನ್ನು ಯೋಚನೆ ಮಾಡೋದು ಇದ್ದು ನಮಗೆ ಕಾಣೋದಿಲ್ಲ ಅಷ್ಟೇ, ಗೊತ್ತಾಗೋದಿಲ್ಲ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಇಡೀ ಜಗತ್ತು ವಿಷ್ಣುವಿನ ಆಧಾರದಲ್ಲಿದೆ. ಎಲ್ಲ ದೇವತೆಗಳು ವಿಷ್ಣುವಿನ ಆಧಾರದಲ್ಲಿರುವಂಥವನು. ಇದನ್ನು ಹಿಂದೆಯೂ ಕೂಡ ಒಂದು ಉದಾಹರಣೆಯನ್ನು ಕೊಟ್ಟಿದ್ದ, ಸೂತ್ರೇ ಮಣಿಗಣ ಇವ ಅಂತ.
ದೇವರು ಹೇಗಂತ ಹೇಳಿದರೆ ಒಂದು ನೂಲಿದ್ದ ಹಾಗೆ. ಆ ನೂಲಿನಲ್ಲಿ ಅನೇಕ ಮಣಿಗಳನ್ನು ಪೋಣಿಸಿ ನಾವೊಂದು ಮಾಲೆಯನ್ನು ಮಾಡುತ್ತೇವೆ. ವಾಸ್ತವಿಕವಾಗಿ ಆ ಎಲ್ಲ ಮಣಿಗಳು ಆ ನೂಲಿನ ಆಧಾರದಲ್ಲಿದೆ. ನೂಲು ತುಂಡಾಯಿತು ಅಂದರೆ ಇಡೀ ಸರವೇ ತುಂಡಾಗಿ ಹೋಗ್ತದೆ. ಹಾಗೆಯೇ ಭಗವಂತ ತಾನು ಪ್ರತಿಯೊಂದರ ಒಳಗೂ ಇದ್ದಾನೆ. ನೂಲಿನ ಹಾಗೆ ಪ್ರತಿಯೊಂದು ಮನೆಯ ಒಳಗೂ ಹಾದು ಹೋಗಿದೆಯಲ್ವ ನೂಲು, ಆ ರೀತಿ ಪ್ರತಿಯೊಂದರ ಒಳಗೂ ದೇವರಿದ್ದಾನೆ. ಇದ್ದು ಅವರವರ ಕರ್ಮಕ್ಕನುಗುಣವಾಗಿ ಅವರು ಒಳ್ಳೆಯದೇ ಕೆಟ್ಟದ್ದನ್ನು ದೇವರು ಮಾಡ್ತಾ ಇದ್ದಾರೆ. ಹೀಗೆ ಬುಡದ ಸ್ಥಾನದಲ್ಲಿರುವಂತಹ ಭಗವಂತ, ಪ್ರಕೃತಿ ಇದು ಮೇಲೆ ಕೊಂಬೆ, ಟಿಸಿಲು ಮುಂತಾದವುಗಳಲ್ಲೆಲ್ಲ ಇದೆ. ಮೇಲೆ ಇರುವಂತಹ ಬ್ರಹ್ಮಾದಿ ದೇವತೆಗಳಿರ್ಬೋದು, ಮನುಷ್ಯರು, ಉಳಿದವರೆಲ್ಲರೂ ಕೂಡ ಕೆಳಗಿನಲ್ಲೂ ಇದ್ದಾರೆ. ಅಂದರೆ ಇವಾಗ ನಾವು ದೇವರೊಳಗಿದ್ದೇವೆ. ಇದನ್ನು ಕೃಷ್ಣ ಹೇಳಿದ್ದಾನೆ, ನನ್ನಲ್ಲಿ ಎಲ್ಲವೂ ಇದೆ, ಎಲ್ಲದರೊಳಗೆ ನಾನು ಕೂತಿದ್ದೇನೆ. ಇವಾಗ ನಾವು ದೇವರೊಳಗಿದ್ದೇವೆ ಅಂದರೆ ಏನು? ದೇವರೊಳಗಿದ್ದೇವೆ ಅಂದರೆ ಅರ್ಥ ಅಂತ ಹೇಳಿದರೆ ದೇವರ ನಿಯಂತ್ರಣದಲ್ಲಿದ್ದೇವೆ, ದೇವರ ಹೊಟ್ಟೆ ಒಳಗಿದ್ದೇವೆ. ಯಾಕಂತ ಹೇಳಿದರೆ ಇಡೀ ಬ್ರಹ್ಮಾಂಡವೇ ದೇವರ ಹೊಟ್ಟೆ ಒಳಗಿರುವಂಥದ್ದು. ಅದರಿಂದಾಗಿ ದೇವರೊಳಗೆ ನಾವಿದ್ದೇವೆ. ಹೀಗೆ ಇದನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದು ಈ ಸಂಸಾರ ವೃಕ್ಷದ ಪರಿಚಯ. ಸಂಸಾರ ವೃಕ್ಷ ಅಂತ ಹೇಳಿದರೆ ಯಾವ ರೀತಿ ಇದೆ, ಈ ರೀತಿ ಇದೆ. ಹೀಗೆ ನಾವು ಸಿಲುಕಿಕೊಂಡಿದ್ದೇವೆ. ಅಂದರೆ ನಾನು ಸಿಲುಕಿಕೊಂಡಿರೋದು ಹೇಗಂದರೆ ಈ ಜಗತ್ತಿನ ಮರ ಏನಿದೆ, ಜಗತ್ತೆಂಬ ಮರ, ಈ ಜಗತ್ತೆಂಬ ಮರದಲ್ಲಿ ಯಾವುದೋ ಒಂದು ಎಲೆಯಾಗಿ ಅಥವಾ ಆ ಎಲೆಗಿಂತಲೂ ಸಣ್ಣ ಒಂದು ಕಡ್ಡಿಯಾಗಿ ಏನೂ ಆಗಿ ನಾನು ಸಿಲುಕೊಂಡ್ಬಿಟ್ಟಿದ್ದೇನೆ ಈ ಮರದಲ್ಲಿ, ಜಗತ್ ಮರದಲ್ಲಿ. ಈ ಜಗತ್ ವೃಕ್ಷದಲ್ಲಿ ನಾನು ಸಿಲುಕಿಕೊಳ್ಳಲಿಕ್ಕೆ ಇಷ್ಟು ಕಾರಣಗಳಿದೆ. ಎಲ್ಲ ದೇವತೆಗಳು ಕಾರಣ, ಅಂದರೆ ಟೊಂಬೆ, ಟಿಸಿಲು ಪ್ರತಿಯೊಂದು ಕಾರಣ, ಬೇರು ಕಾರಣ, ಮಣ್ಣು ಕಾರಣ, ಇವೆಲ್ಲವೂ ಕೂಡ ಕಾರಣವಾಗಿದೆ. ಈಗ ಈ ಸಂಸಾರ ವೃಕ್ಷದಿಂದ ಬಿಡುಗಡೆ ಹೊಂದುವುದು ಹೇಗೆ? ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವುದು ಹೇಗೆ? ಯಾಕಂತ ಹೇಳಿದರೆ ಕನಕದಾಸರು ಹೇಳಿದಾಗೆ, ಪುಟ್ಟಿಸಲೇ ಬೇಡ ಎನ್ನ ಪುಟ್ಟಿಸಿದಕ್ಕೆ ಪಾಲಿಸೆನ್ನ ಅಂತ ದೇವರೇ ಹುಟ್ಟಿಸಿಬಿಟ್ಟಿದೆಯಾ, ಇದರಿಂದ ಯಾಗಾದರೂ ನನ್ನನ್ನು ಪಾರು ಮಾಡು. ಹೌದು, ದೇವರು ಹೇಗೆ ಪಾರು ಮಾಡ್ತಾನೆ? ಸಂಸಾರ ಬಂಧನದಿಂದ ಬಿಡುಗಡೆ ಹೇಗೆ ತುಂಬ ಚಂದವಾಗಿ ಮುಂದೆ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಅಂದರೆ ನಾವಿವಾಗ ಎಂಥ ಒಂದು ಸ್ಥಿತಿಯಲ್ಲಿದ್ದೇವೆ ಅದನ್ನು ಹೀಗೆ ವಿವರಿಸಿದ. ಇನ್ನು ಮುಂದೆ ನಾವು ಇದರಿಂದ ಹೇಗೆ ಪಾರಾಗಬೇಕಾಗಿದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.